ವಿಷಯ ವಾಸನೆ ಬಯಸಿ ನೀನು ಭವಕ್ಕೆ ಸಿಲುಕುದು ಬಿಟ್ಟು ಬೇಗ ಶಿವನನ್ನ ನೆನೆದು ಮುಕ್ತನಾಗಬಾರದೆ ವರಗುರು ಮೃಡಗಿರಿ ಅನ್ನದಾನೀಶ, ವರಗುರು ಮೃಡಗಿರಿ ಅನ್ನದಾನೀಶ. ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನು ಒಡೆದೋಡಿಸಿ ಸುಜ್ಞಾನವೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂಥ 12ನೇ ಶತಮಾನದ ಬಸವಾದಿ ಶಿಂಶಣರನ್ನ, ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ, ಸಾಧು ಸಂತ ಮಹಂತರನ್ನ, ದೇಶ ಕಾಯುವಂಥ ಸೈನಿಕರನ್ನ, ಜಗತ್ತಿಗೆ ಅನ್ನ ಕೊಡುವಂಥ ರೈತರನ್ನ, ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ದುಡಿದೇ ತಿನ್ನುವಂಥ ಕಾಯಕ ಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನ ಮಾಡಿ ಕಾರುಣಿಕ ಯುಗಪುರುಷನಾಗಿ ಸಮಾಜವನ್ನು ತಿದ್ದಿದ, ಸಮಾಜದಲ್ಲಿರುವಂತಹ ಮೂಢ ಭಕ್ತರನ್ನ ಬಡದೆಬ್ಬಿಸಿ ಧರ್ಮದ ಮಾರ್ಗಗಳನ್ನು, ತತ್ವದ ಮಾರ್ಗಗಳನ್ನು ತೋರಿಸಿರುವಂಥ ಮಹಾತ್ಮ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿರುವಂಥ ಗೌರಿಶಂಕರರನ್ನ ಮನದಲ್ಲಿ ಸ್ಮರಣೆಯನ್ನು ಮಾಡಿ 11 ದಿನಗಳ ಪರ್ಯಂತರವಾಗಿ ನಮ್ಮೆಲ್ಲರ ಮನಸ್ಸುಗಳನ್ನು ಮೈಲಿಗೆಯನ್ನು ತೊಳೆದು ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ದಾರಿಯನ್ನು ತೋರಿಸ್ತಿರುವಂಥ ಮಹಾತ್ಮ ದಾಸೋಹದ ಮೂರ್ತಿ, ಕಾಯಕ ಯೋಗಿ, ಜಂಗಮ ಪ್ರೇಮಿ 40 ವಾಡದ ವೀರೀಶ್ವರ ಶರಣರ ಅಡಿದಾವರಗಳಲ್ಲಿ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಬಸವನ ಬಾಗೇವಾಡಿ ಮಹಾನಗರದಲ್ಲಿ ಸಾಗಿ ಬಂದಿರುವಂಥ ಗೌರಿಶಂಕರ ಜಾತ್ರಾ ಮಹೋತ್ಸವ, ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾಗಿ ಬಂದಿರುವಂಥ 40 ವಾಡದ ವೀರೀಶ್ವರರ ಒಂದು ಮಹಾಪುರಾಣ ಜೀವನ ಚರಿತ್ರೆಯ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯರಾದ ವಿರಕ್ತ ಮಠದ ಒಡೆಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ಸುಂದರವಾಗಿ ಸಂಗೀತವನ್ನು ಕರಗತವನ್ನಾಗಿ ಮಾಡಿಕೊಂಡು, ಸಂಗೀತವೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ಆ ಒಂದು ಸಂಗೀತವನ್ನ ಜನಮಾನಸದಲ್ಲಿ ಜನಗಳ ಮನಸ್ಸಿನಲ್ಲಿ ಬಿತ್ತರಿಸ್ತಾ ತಮ್ಮದೇ ಆಗಿರುವಂಥ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಈ ಜಗತ್ತನ್ನೇ ಮನಸ್ಸನ್ನು ಗೆದ್ದಿರುವಂಥ ನಮ್ಮ ಕುಮಾರ್ ಬಾವಿಮನಿ ಕುದುರುಗೊಂಡವರೇ, ಆ ಒಂದು ಸಂಗೀತಕ್ಕೆ ಬಹಳ ತಾಬಲ 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 ಎನ್ನುವಂತೆ ತಬಲವಾದನವನ್ನು ನುಡಿಸ್ತಿರುವಂಥ ಬಹಳಷ್ಟು ಸರಳ ಜೀವಿಗಳು, ನಗುಮುಖದ ಬಹಳಷ್ಟು ಹಸನಮುಖಿಯಾಗಿರುವಂಥ ನಮ್ಮ ಬಸನಗೌಡ ಬಿರಾದಾರವರೇ, ಗೌರಿಶಂಕರ ಜಾತ್ರಾ ಮಹೋತ್ಸವದ ಸಮಿತಿಯ ಅವರಿವರೆನ್ನದೇ ಜಾತ್ರಾ ಮಹೋತ್ಸವಕ್ಕಾಗಿಯೇ ಪ್ರತಿ ವರ್ಷ ಕೂಡ ತಮ್ಮ ತನುವನ್ನ, ಮನವನ್ನ, ಧನವನ್ನ ಅರ್ಪಣೆಯನ್ನು ಮಾಡುತ್ತಿರುವಂಥ ಸಮಿತಿಯ ಎಲ್ಲ ಸರ್ವ ಪದಾಧಿಕಾರಿಗಳಲ್ಲಿ, ಕಾರ್ಯದರ್ಶಿಗಳಲ್ಲಿ, ಸದಸ್ಯರಲ್ಲಿ, ಸೇವೆ ಮಾಡುವಂಥ ಸೇವಾದಾರಿಗಳಲ್ಲಿ, ಪ್ರತಿನಿತ್ಯಲೂ ಕೂಡ ದಾಸೋಗದ ಸೇವೆಯನ್ನು ಮಾಡ್ತಿರುವಂಥ ಮಹಾದಾನಿಗಳಲ್ಲಿ, ತನು ಮನ ಧನವನ್ನು ಅರ್ಪಣೆ ಮಾಡುತ್ತಿರುವಂಥ ಮಹಾದಾನಿಗಳೇ, ಅದರ ಜೊತೆಗೆ ಪ್ರತಿನಿತ್ಯಲೂ ಕೂಡ ನಿರ್ಪಣೆಯನ್ನು ಮಾಡ್ತಿರುವಂಥ ನಮ್ಮ ಕೊಟ್ರೇಶ್ ಹೆಗಡಿಹಾಳವರೇ, ಬಸವರಾಜ ಶಿಕ್ಷಕರವರೇ, ಒಂದು ಯೂಟ್ಯೂಬ್ ಚಾನಲ್ನ ಬಹಳಷ್ಟು ಜಾಲತಾಣಗಳಲ್ಲಿ ಹರಿದಾಡುವುದಕ್ಕಾಗಿ ಸಹಕಾರವನ್ನು ಮಾಡುತ್ತಿರುವಂಥ ನಮ್ಮ ಶರಣು ಬಸ್ತಾಳವರೇ, ಮತ್ತು 11 ದಿವಸ ಆಯಿತು ಎಷ್ಟು ಚಂದ ಮೈಕ್ ಹಚ್ಚಕತ್ತಾನ, ಒಂದು ದಿನನೂ ಹೇಳಿಲ್ಲ ಅವನ ಬಗ್ಗೆ. ಎಲ್ಲರ ಬಗ್ಗೆ ಹೇಳ್ತಾರೆ, ನಮ್ಮ ಬಗ್ಗೆ ಹೇಳಿಲ್ಲ ಅಂತ ಮತ್ತೆ ಅವ್ರಿಗೇನು ಆಗಬಾರ್ದು ಬೇಜಾರು. ಪ್ರತಿ ವರ್ಷನೂ ಅವರೇ ಕಾಯಂ ಇದ್ದಂಗೆ ವರ್ಷ ಒಂದು ನಡಕ್ಕೆ ಒಂದು 2-3 ದಿನ ಎಲ್ಲಿಗೆ ಹೋಗಿದ್ನೇನೆಪ್ಪ, ಈಗ ಯಾವಾಗ ಬರಾಕತ್ತಾನ ಒಂದಿಟ್ಟು ಚಂದ ಹೊಂಟತ್ತ. ಅವರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು. ಧ್ವನಿವರ್ಧಕ ಅಂತಂದ್ರೆ ಅದು ನಿಜವಾಗಲೂ ಮಾತಾಡಬೇಕು ಅಂದ್ರೆ ನಮಗೆ ಅದೇ ಭಾಳ ಮುಖ್ಯವ. ನೀವು ಲಕ್ಷ ಕೊಟ್ಟರು ಖುಷಿ ಆಗುತ್ತಿಲ್ಲ, ಮೊದಲು ಮೈಕ್ ಚಲೋ ಇತ್ತಂದ್ರೆ ಅದೇ ಖುಷಿ ನಮಗೆ, ಮತ್ತೇನಿಲ್ಲ. ಅಂತ ಅದ್ಭುತವಾದ ಮೈಕ್ ವರ್ಧಕರಾಗಿ ಸೇವೆ ಮಾಡ್ತಿರುವಂಥವರಿಗೆ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಮತ್ತು ಅಲ್ಲಿ ಏನು ದಾಸೋಗದೊಳಗೆ ನೀವು ಬರೋದಕ್ಕಿಂತ ಮುಂಚಿತವಾಗಿ ಆ ಸಾಕ್ಷಾತ್ ಗೌರಿಶಂಕರನೇ ಅನ್ನಪೂರ್ಣೇಶ್ವರಿಯಾಗಿ ತಾವು ಆ ಪ್ರಸಾದವನ್ನು ಸಿದ್ಧತೆ ಮಾಡ್ತಾರಲ್ಲ, ಎಷ್ಟು ಕೈ ಸುಟ್ಕೊಂತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಗೊತ್ತೇವ. ನಿಮ್ಮ ಮನ್ಯಾಗ ಅಡುಗೆ ಮಾಡ್ಬೇಕಾದ್ರೆ ಗಂಜಿ ಮೈ ಮ್ಯಾಗ ಬಿತ್ತಂದ್ರೆ ಕೈ ಸುಟ್ಕೊಂಡ್ರೆ ಯಪ್ಪ ಅಡುಗೆ ಮಾಡೋದೇ ಬೇಡ ಅಂತೀರಿ ನೀವು.
ಆದ್ರೆ 11 ದಿವಸ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಾಕತ್ತಾರಲ್ಲ ಅವರು, ಅವರಿಗೊಂದ್ಸಲ ಜ್ವರಾದ ಚಪ್ಪಾಳಿಯನ್ನು ತಟ್ಟಿ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಮತ್ತು ಭಾಳ ಜನ ಕಣ್ಣಿಗೆ ಕಾಣುವಂಗೆ ಕಣ್ಣಿಗೆ ಕಾಣಲಾರ್ದಂಗೆ ಸೇವಾ ಮಾಡುವಂಥ ಸೇವಾದಾರಿಗಳು ಭಾಳಷ್ಟು ಜನ ಅದಾರ. ಪ್ರತಿನಿತ್ಯಲು ಕೂಡ ಮಕ್ಕಳಿಗೆ ಸನ್ಮಾನ ಮಾಡಾಕತ್ತಾರ, ಅಪ್ಪರೊಂದು ಆಶೀರ್ವಾದ ಆಗಲಿ ಅಂತೇಳಿ. ನೋಡ್ರಿ, ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕೊಟ್ಟಿರಿ ನೀವೆಲ್ಲ. ಇದು ಸಂಸ್ಕಾರ ಅಂತಾರ. ಶರಣರ ಪುರಾಣಗಳು ಕೇಳೋದೇನಂದ್ರೆ ಇದು ಪರಿವರ್ತನೆ ಆಗೋದು, ಇಷ್ಟೇ ಬದಲಾವಣೆ ಹಾಕ್ಕೊಂತ ಹೋಗೋದು. ಅಂಥ ಸೇವಾ ಮಾಡಿರುವಂಥ ಎಲ್ಲ ಸೇವಾ ಯುವಕರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಅವರಿವರನ್ನದೇ ಪ್ರತಿನಿತ್ಯಲೂ ಕೂಡ ಬಿಡಲಾರ್ದಂಗೆ ಏನೇ ಕೆಲಸ ಇರಲಿ, ಯಾವುದೇ ಗೊಂದಲಗಳಿರಲಿ, ಎಲ್ಲವನ್ನ ಬದಿಗೊತ್ತಿ ನಾವೆಲ್ಲರೂ ಜಾತ್ರೆ ಒಳಗೆ ಆ ಶರಣನ ಚರಿತ್ರೆಯನ್ನು ಕೇಳಿ ನಾವೆಲ್ಲರೂ ಪಾವನರಾಗಬೇಕಂತೇಳಿ ಪ್ರತಿನಿತ್ಯ ತಪ್ಪಲಾರ್ದಂಗೆ ಬರುವಂಥ ತಾಯಂದಿರೇ, ಗುರು ಹಿರಿಯರೇ, ಮತ್ತು ಆಗಾಗ ಬರ್ತವಂಥ ತಾಯಂದಿರೇ, ತಾವೆಲ್ಲರೂ ಕೂಡ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾವಿದನ ಶರಣಾರ್ಥಿಗಳು. ಇವತ್ತಿಗೆ ಎಷ್ಟನೇ ದಿವಸ ರೀ ಪುರಾಣ? ಎಷ್ಟನೇ ದಿನ ರೀ? 6ನೇ ದಿವಸ. 8 ರೀ. ಇನ್ನು ಎಷ್ಟು ದಿನ ಉಳಿತೀರಿ? ಇನ್ನೊಂದು 3 ದಿನ ಉಳಿತು ನೋಡ್ರಿ. ಕಳೆದು ಬಿಟ್ಟಿವಿ, ದಿನಗಳು ಹೋದವು. 2025 ಜಾತ್ರೆ ಮುಗ್ಯಾಕೆ ಬಂತ್ರಿ. ಹೆಂಗೆ ಮುಗಿತೋ ಗೊತ್ತಾಗಲ್ಲ ಈಗ, ಹೌದಿಲ್ರಿ? ನಮ್ಮ ಈರಣ್ಣ ಪಡಶೆಟ್ಟಿ ಅವರಿಗೂ ಕೂಡ ಅದೊಂದು ಅವ್ರಿಗೊಂದು ಚಿಂತೆ ಹತ್ತಿತ್ತು, ಮದುವೆ ಮಾಡ್ಬೇಕು. ಅದನ್ನು ಮದುವೆ ಮುಗಿದು ಹೋಗ್ಬಿಡ್ತೀರಿ. ಮಗಳು ಮದುವೆ ದಾಮ್ದು ಮಾಡಿಬಿಟ್ರು, ಅದನ್ನು ಮುಗೀತು. ಈ ಕಡೆ ಮತ್ತೆ ಜಾತ್ರೆ ಒಳಗೆ ಈ ಜಾತ್ರೆನೂ 2025 ನೋಡ್ರಿ. 2024 ಜಾತ್ರೆ ಹ್ಯಾಂಗೆ ಮಾಡಿದ್ವು ಅದು ಹೋಗಿತ್ರಿ. ಮತ್ತೆ 2025 ಬಂತು, ಮತ್ತೆ ಇದು ಜಾತ್ರೆ ಮುಗ್ಯಾಕ ಬಂತು. ಹೆಂಗೆ ಹೋಗ್ತಾವ ಗೊತ್ತಾಗ್ಲಿಲ್ಲ ದಿನಗಳು. ಇದೇನು ಕೂಡಿವೆಲ್ಲ, ಇದು ಒಂದು ಶರಣರ ಬಳಗ. ಇದು ಗುರುವಿನ ಬಳಗ. ಗುರುವಿನ ಸಂಘದೊಳಗಿದ್ದೀವಿ ಅಂದ್ರೆ ಮೈ ಮರ್ತು ಬಿಡ್ತೀವಿ, ಹೆಂಗೆ ಹೋಗುತ್ತದೋ ಗೊತ್ತಾಗಂಗಿಲ್ಲ. ಸುಮ್ಮನೆ ಅದೊಂದು ವಿಚಾರ, ಆ ವಿಚಾರ, ಇವಿ ವಿಚಾರ ತೆಲಿಗೆ ಹಾಕೊಂಡು ಗೆಸಿ ನಮ್ಮ ಬದುಕು ಹಾಳು ಮಾಡ್ಕೋತೀವಿ. ಆದ್ರೆ ಇಂಥ ವಿಚಾರದೊಳಗೆ, ಸತ್ಸಂಗದೊಳಗೆ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಕೇಳೋದ್ರ ಮುಖಾಂತರವಾಗಿ ನಮ್ಮ ಬದುಕು ಹಸನು ಮಾಡ್ಕೊಳ್ತೀವಿ ಅಂದ್ರೆ ಇಂಥ ಒಂದು ಸಮಯ, ಇಂಥ ಒಂದು ದಿನ ನಮಗೆ ಬರೋದು ಅಂದ್ರೆ ಬಹಳಷ್ಟು ಪುಣ್ಯ ಮಾಡಿರ್ಬೇಕು. ಈಗಾಗಲೇ ಇವತ್ತಿಗೆ 8ನೇ ದಿವಸ ಪ್ರಾರಂಭ ಆಗ್ಯಾದ್ರಿ, ಹೌದಲ್ರಿ? ಬರಬರಿಲ್ಲವ? ನನಗೂ ಸ್ವಲ್ಪ ನೆನಪಿರಂಗಿಲ್ಲವ. ಪುರಾಣ ಹೇಳೋದ ಒಂದು ನೆನಪಿಟ್ಕೊಂಡಿರ್ತೀನಿ, ಮತ್ತೆ ಅದ್ರಾಗ ಅದೊಂದು ನೆನಪಿಟ್ಕೋಬೇಕು. ಇಷ್ಟೆಲ್ಲ 8 ದಿನಗಳವರೆಗೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಶರಣರು ತಮ್ಮ ಜೀವನದ್ದಕ್ಕೂ ಕೂಡ ಎಷ್ಟರ ಮಟ್ಟಿಗಾಗಿ ಅವರು ಬದುಕನ್ನ ಮಾಡಿದ್ರು ಅಂದ್ರೆ ನಿಸ್ವಾರ್ಥದಿಂದ ಬದುಕಿದ್ರು. ನಿಸ್ವಾರ್ಥ, ಯಾವದನ್ನ ಬಯಸಲಿಲ್ಲ, ಯಾವದನ್ನ ದೇವರ ಹತ್ರ ಬೇಡಲಿಲ್ಲ. ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ನಿರಂತರವಾಗಿ 40 ವಾಡ ಗ್ರಾಮದಲ್ಲಿ ಕಾಲವನ್ನ ಕಳೆದು, ಯಾವಾಗ 40 ವಾಡದಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಯಿತು ಅಂತ ಗೊತ್ತಾದಾಗ ಆ ಊರನ್ನೇ ತೊರಿಬೇಕಂತ ನಿರ್ಧಾರವನ್ನ ಮಾಡಿ ಆ ಊರನ್ನು ತೊರೆದ್ರು. ನೋಡ್ರಿ, ಯಾವಾಗ 40 ಗ್ರಾಮವನ್ನ ತೊರೆದು ಮುಂದ ಪ್ರಯಾಣವನ್ನ ಬೆಳೆಸಿದ್ರು ಅನ್ನೋ ನಿನ್ನೆ ವಿಚಾರ ತಾವೆಲ್ಲ ತಿಳ್ಕೊಂಡ್ರಿ. ಒಂದೀಟು ನೆನಪು ಮಾಡ್ಕೊಂಡ್ರೆ ಪುರಾಣ ವಿಚಾರಕ್ಕೆ ಬರೋಣ. 40 ವಾಡದ ವೀರೇಶ್ವರ ಶರಣರು ಯಾವಾಗ 40 ವಾಡ ಗ್ರಾಮವನ್ನ ತೊರೆದು ಯಾವಾಗ 40 ವಾಡದಿಂದ ಮುಂದೆ ಪ್ರಯಾಣವನ್ನ ಬೆಳೆಸಬೇಕಾದ್ರೆ ಆಗಿನ ಕಾಲಕ್ಕೆ ಅವರು ಗಾಡಿ ಸೌಕರ್ಯವನ್ನು ತೆಗೆದುಕೊಂಡು ವಾಹನದೊಳಗೆ ಹೋಗ್ಲಿಲ್ಲ, ಕಾಲ್ನಡಿಗೆಯಿಂದನೇ ಹೋದ್ರು, ನಡ್ಕೊಂತಾನೆ ಹೋದ್ರು. ದಾರಿ ಮಧ್ಯದೊಳಗೆ ಅವ್ರು ಹೋಗಬೇಕಾದ್ರೆ ಅವರ ಮನುಷ್ಯರೊಳಗೆ ಏನಿತ್ತು ಅಂತಂದ್ರ, ನಾನು ಮುಂದೆ ಹೋಗಿ ಎಲ್ಲಿ ವಾಸ್ತವ್ಯ ಉಳಿಬೇಕು, ಏನು ಪ್ರಸಾದ ಮಾಡಬೇಕು, ಹೆಂಗ ಬದುಕು ಮಾಡಬೇಕು ಅಂತ ಅವರು ಚಿಂತೆ ಮಾಡಲಿಲ್ಲ. ದಾರಿ ಒಳಗೆ ಹೋಗಬೇಕಾದ್ರೆ ಮೊದಲು ಅವ್ರು ನೆನಪು ಮಾಡ್ಕೊಂಡದ್ದು ಏನು ಅಂತಂದ್ರ ಭಗವಂತನ ನಾಮಸ್ಮರಣೆ ಮಾತ್ರ ಅವ್ರು ನೆನಪು ಮಾಡಿದ್ರೆ ವಿನಃ ಮತ್ತೊಂದನ್ನು ನೆನಪು ಮಾಡ್ಕೊಳ್ಳಿಲ್ಲ ಅವರು. ಭಗವಂತನ ಸ್ಮರಣೆ. ಅದಕ್ಕಾಗಿ ಒಬ್ಬ ಮಹಾಕವಿಗಳು ಬರೀತಾರೆ, ಮರಿಯಬೇಡ ಮನವೇ ಅರನ ಸ್ಮರಣೆಯ. ಭಗವಂತನ ನಮ್ಮ ಸ್ಮರಣೆಯನ್ನ ನಾವು ಮರಿಬಾರ್ದಂತ್ರಿ. ಭಗವಂತನನ್ನ ನಾವು ಮರ್ತೀವಿ ಅಂದ್ರೆ ನಾವು ಕೆಟ್ಟು ಹೋಗಿಬಿಡ್ತೀವಂತ ಈ ಜಗತ್ತಿನೊಳಗೆ. ಮಾನವ ಜನ್ಮಕ್ಕೆ ಬಂದೀವಿ ಅಂದ ಮೇಲೆ ಭಗವಂತನ ಸ್ಮರಣೆಯನ್ನ ಮಾಡಬೇಕಂತ. ಮರಿಯಬೇಡ ಮನವೇ ಹರನ ಸ್ಮರಣೆಯ, ವಿಷಯ ವಾಸನೆ ಬಯಸಿ ನೀನು ಭವದೊಳಗೆ ಸಿಲುಕಿ ಕಿಂತ ಬೇಗ ಮುಕ್ತಾತನಾಗಬಾರದೆ. ಮುಕ್ತಿ ಪಡಿಬೇಕಂದ್ರ ಭಗವಂತನ ಸ್ಮರಣೆ ಮಾಡ್ಬೇಕಂತ ಶರಣರು ನಾಲಿಗೆ ಮೇಲೆ ಭಗವಂತನ ಸ್ಮರಣೆ. ಗುರುದೇವಿ ತಾಯಿ ಕೂಡ ಭಗವಂತನ ಸ್ಮರಣೆ ಮಾಡ್ಕೊಂತ, ಭಗವಂತನ ಧ್ಯಾನ ಮಾಡ್ಕೊಂತ ಯಾವಾಗ ಕಾಲ್ನಡಿಗೆಯಿಂದ ಪ್ರಯಾಣವನ್ನ ಬೆಳೆಸಕತ್ತಿದ್ರಲ್ಲ, 40 ವಾಡದ ವೀರೇಶ್ವರರು ಒಂದೇ ಒಂದು ಮನುಷ್ಯನೊಳಗೆ ತಿಳ್ಕೊಂಡಿದ್ರು, ಭಗವಂತ ಹುಟ್ಟಿಸ್ಯಾನಂದ ಮೇಲೆ ಕಷ್ಟಗಳನ್ನು ಕೊಡ್ತಾನ, ಸುಖಗಳನ್ನು ಕೊಡ್ತಾನ.
ಹೌದಲ್ರಿ? ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನೆಯೋದು. ಯಾವಾಗ ಕಷ್ಟ ಇರ್ಲಿಲ್ಲ, ಸುಖ ಬಂದಾಗ ಮಾತ್ರ ದೇವರನ್ನ ಮರ್ತೀವಿ ಅಂದ್ರ ನಾವು ಮನುಷ್ಯರಾಗೋದಿಲ್ಲ. ಎಡಬಿಡದೆ ಭಗವಂತನ ಸ್ಮರಣೆ ಮಾಡುತ್ತಾ ದಾರಿ ಹಿಡಿದು ಹೋಗಬೇಕಾದ್ರ ಅವ್ರ ಮನಸ್ಸೊಳಗ ಅಜರಾಮರವಾಗಿ ಉಳ್ಕೊಂಡಿತ್ತು ಏನು ಅಂದ್ರ, ಯಾರು ಶಿವನಾಮ ಸ್ಮರಣೆಯನ್ನ ನುಡಿತಾರ, ಯಾರು ಭಗವಂತನನ್ನ ಸ್ಮರಣಿಸ್ತಾರ, ಆ ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡ್ತಾನ ಅನ್ನುವಂತ ಭಾವ ಅವರಲ್ಲಿ ಇತ್ತು ಅಂತ. ಯಾರು ನಿಜವಾಗಲೂ ಭಗವಂತನ ಮೇಲೆ ಭಕ್ತಿಯನ್ನಿಟ್ಟು ನಂಬಿಕೆಯನ್ನಿಟ್ಟು ಸ್ಮರಣೆ ಮಾಡ್ತಾರಲ್ಲ, ಆ ದೇವರು ಒಂದಲ್ಲ ಒಂದು ರೂಪದೊಳಗೆ ಕಾಪಾಡ್ತಾನೆ. ಅದಕ್ಕಾಗಿ ಜಗತ್ತಿನೊಳಗೆ ಒಬ್ಬ ಕವಿ ಬಹಳ ಚಂದ ಬರೀತಾನ, ಗುರುವಿನ ಸೇವೆ ಮಾಡದ ಈ ಕಾಯ ಬೇಕೆ, ಗುರುವಿನ ಸೇವೆ ಮಾಡದ ಈ ಕಾಯ ಬೇಕೆ, ಅರನ ಪೂಜಿಸದ ಈ ಕರಗಳಿಗೇಕೆ. ಹೌದಲ್ರಿ? ಗುರುವಿನ ಸೇವಾ ಮಾಡ್ಲಿಲ್ಲ ಅಂದ್ರೆ ಈ ಶರೀರ ಯಾಕೆ ಬೇಕು ಅಂತಾರೆ ಈ ಜಗತ್ತಿನೊಳಗೆ. ಗುರುವಿನ ಸೇವಾ ಮಾಡಿದರೆ ಇದಕ್ಕೆ ಈ ಶರೀರಕ್ಕೆ ಕಿಮ್ಮತ್ತು ಬರ್ತದ. ಹರನನ್ನ ಪೂಜಿಸದ ಈ ಕರಗಳೇಕೆ, ಭಗವಂತನನ್ನ ನೀ ಪೂಜಿಸಿಲ್ಲ ಅಂದ್ರೆ ಈ ಕೈಗಳಿಗೆ ವ್ಯರ್ಥ ಅಂತಾರೆ. ಈ ಕೈಗಳು ಇದ್ರು ವ್ಯರ್ಥ. ಜಂಗಮನಿಗೆ ನೀಡದ ಭಕ್ತನೇಕೆ, ಯಾರು ಮನೆಗೆ ಬಾಗಿಲಿಗೆ ಜಂಗಮರು ಬರ್ತಾರ ಅವ್ರಿಗೆ ನೀಡ್ತಾರಲ್ಲ, ಆ ಭಕ್ತ ನಿಜವಾಗಲೂ ಭಕ್ತ ಅನ್ಸ್ಕೊಳ್ತಾನಂತಿಲ್ಲ ಅಂದ್ರೆ ಅವ ಭಕ್ತ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಶಾಸ್ತ್ರವ ಕೇಳದ ಕರಣಗಳೇಕೆ, ಇಲ್ಲೆಲ್ಲ ನೀವೆಲ್ಲ 11 ದಿನ ಶರಣರ ಚರಿತ್ರೆಯನ್ನು ಕೇಳಾಕತ್ರಿ ಅಂದ್ರ ನಿಜವಾಗ್ಲೂ ಇದಕ್ಕೆ ಕಿವಿಗೆ ಕಿಮ್ಮತ್ತು ಬಂತ್ರಿ. ಇವಾಗ ಮತ್ತೆ ಕೇಳಲಿಲ್ಲ ಅಂತಂದ್ರೆ ಈ ಕಿವಿಗೆ ಕಿಮ್ಮತ್ತ ಇರಂಗಿಲ್ರಿ. ಸ್ತೋತ್ರವ ಮಾಡದ ನಾಲಿಗೆ ಏಕೆ, ಭಗವಂತನ ನಾಮಸ್ಮರಣೆ ಮಾಡ್ಲಾರ್ದಂತ ಈ ನಾಲಿಗೆ ಇತ್ತು ಅಂದ್ರ ಆ ನಾಲಿಗೆ ಕಿಮ್ಮತ್ತಿಲ್ಲ ಅಂತಾರವ್ರು. ಮುಂದೆ ಬಹಳ ಚಂದ ಬರೀತಾರ, ಗುರುವಿನ ಮರೆಯುವುದೇಕೆ, ಬವದೊಳು ಸಿಲುಕಿ ಈ ಜಗತ್ನೊಳಗೆ ನೀನು ವ್ಯಸನವ ತೊರೆದು ನಡಿಯರಯ್ಯ ಮಠಕ್ಕೆ, ವಶದು ನಿಮ್ಮನ್ನ ಮುಟ್ಟಿಸುವನಯ್ಯ ಭಗವಂತನ ಪುರಕ್ಕೆ. ಎಲ್ಲವನ್ನ ತೊರೆದುಗೇಸಿ ಭಗವಂತನ ಮಟ್ಟಕ್ಕೆ, ಗುರುವಿನ ಮಟ್ಟಕ್ಕೆ ಹೋಗ್ಬಿಟ್ಟಿವ ಅಂದ್ರ ನಮ್ಮ ವ್ಯಸನಗಳನ್ನೆಲ್ಲ ವಶಿದು ಅದನ್ನು ಒಟ್ಟು ಒಂದು ಕಡೆ ಕಟ್ಟಿ ಇಟ್ಬಿಡ್ತಾನಂತ ಗುರುನಾಥ್. ಭಗವಂತನ ಪುರಕ್ಕೆ ನಮ್ಮನ್ನು ಮುಟ್ಟಿಸ್ತಾನಂತ ನೋಡ್ರಿ, ಕೈಲಾಸಕ್ಕೆ. ಯಾವಾಗ 40 ವಾರದ ವೀರೇಶ್ವರರು ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಕಾಲ್ನಡಿಗೆಯಿಂದ ನಡ್ಕೊಂತ ಹೋಗಬೇಕಾದ್ರ ಅದು ಅವರು ಹೋಗುವಂತ ಸಮಯ ಅದು ಮಳೆಗಾಲನೂ ಅಲ್ಲ, ಒಂದು ಕಡೆ ಚಳಿಗಾಲನೂ ಅಲ್ಲ, ಬೇಸಿಗೆಗಾಲ. ಭಯಂಕರವಾಗಿ ಬಿಸಿಲು. ಆ ಬಿಸಿಲಿನ ತಾಪ, ಕಾಲೊಳಗ ಕಲ್ಲು ಮುಳ್ಳು ಎಲ್ಲವನ್ನ ಚುಚ್ಕೊಳ್ತಾ ದಾರಿ ಹಿಡಿದು ಹೋಗಬೇಕಾದ್ರ ಅವ್ರಿಗೇನು 5 ಮಂದಿ ಮಕ್ಕಳಿದ್ರಲ್ಲವ ಶರಣರಿಗೆ, ಸಣ್ಣ ಮಕ್ಕಳಿದ್ವು ಪಾಪ್ರಿ. ಅವ್ರೇನು ದೊಡ್ಡವ್ರು ಆಗಿದ್ದಿಲ್ಲ, ಸಣ್ಣ ಮಕ್ಕಳಿದ್ವು. ಅದ್ರಾಗ ಏನು 3 ಮಂದಿ ಗಣಮಕ್ಕಳಿದ್ರಲ್ಲ, 2 ಹೆಣ್ಮಕ್ಳಿದ್ರಲ್ಲ. ಅದ್ರಾಗ ಶರಣರು ಭಾರವಾಗಿರುವಂತ ಗಂಟು ಮೂಟೆಯನ್ನ ತಲೆ ಮೇಲೆ ಹೊತ್ತುಕೊಂಡಾರ ನೋಡ್ರಿ. ಅವ್ರು ಒಯ್ಯೋದಾದ್ರೆ ಏನು ತಗೊಂಡು ಹೋಗಿರ್ಬೇಕವ್ವ, ಹೋಗುವಾಗ ಒಂದೀಟ ಅವ್ರಿಗೆ ಉಟ್ಕೊಳಕ್ಕ ಬಟ್ಟೆ, ಉಟ್ಕೊಳಕ್ ಒಂದಿಷ್ಟು ಬಟ್ಟೆ, ಒಂದೀಟು ಪೂಜೆ ಸಾಮಗ್ರಿಗಳು, ಭಗವಂತನ ಶಿವಾನುಷ್ಠಾನ ಮಾಡುವುದಕ್ಕಾಗಿ ಒಂದೀಟು ಪೂಜೆ ಸಾಮಗ್ರಿಗಳನ್ನ ಕಟ್ಟುಕೊಂಡು ಗೇಸಿ ಭಾರವಾಗಿರುವಂತ ಗಂಟನ್ನ ಶರಣರು ತಲೆ ಮೇಲೆ ಹೊತ್ತುಕೊಂಡಾರಂತ. ಗುರುದೇವಿ ತಾಯಿಯವರು ತನ್ನ 2 ಹೆಣ್ಣು ಕೂಸುಗಳನ್ನ ಒಂದು ಬಗಲಾಗ ಹೊತ್ತುಕೊಂಡಳಂತ, ಒಂದು ಕೈ ಹಿಡಿದು ಕರ್ಕೊಂಡು ಹೊಂಟಾಳಂತ. ಶರಣರು ಮ್ಯಾಗ ಗಂಟನ್ನ ಹೊತ್ತುಕೊಂಡು ಮಕ್ಕಳ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಅವ್ರು ಮುಂದೆ ಹೊಂಟಿದ್ರಂತ. ಗುರುದೇವಿ ತಾಯಿ ಶರಣರನ್ನ ಹಿಂಬಾಲಿಸಿ ಹೊಂಟಿದಳಂತ. ಹಿಂದಿಂದ ಹಿಂಬಾಲಿಸಿಕೊಂಡು ಹೋಗುವಾಗ ಶರಣರು ಭಾರವಾಗಿರುವಂತ ತಲೆಯ ಮೇಲೆ ಗಂಟನ್ನ ಹೊತ್ತುಕೊಂಡದನ್ನು ನೋಡಿ ಗುರುದೇವಿ ತಾಯಿಗೆ ಕಣ್ಣಾಗ ನೀರು ಬರ್ತಾವಂತೆವಾ. ಇಲ್ಲಿವರೆಗೂ ಬಡತನದೊಳಗೆ ಕಷ್ಟದೊಳಗಿದ್ದು ಎಂಥ ಬಡತನದೊಳಗೆ ಕೂಡ ಎಲ್ಲವನ್ನ ಭಾರ ತಾವೇ ಹೊತ್ತುಕೊಂಡ್ರು. ಆದ್ರೆ ನಮ್ಮ ಊರನ್ನ ತೊರೆದು ಇನ್ನೊಂದು ಊರಿಗೆ ಹೋಗುವಂತ ಪ್ರಸಂಗ ನಮಗೆ ಬಂದಾಗ ನಮ್ಮ ದೇವರು ತಲೆ ಮೇಲೆ ಹೊತ್ಕೊಂಡು ಹೊಂಟಾರಲ್ಲ, ಎಷ್ಟು ಕಷ್ಟ ಪಡಾಕತ್ತಾರಂತ ಮನುಷ್ಯರೊಳಗೆ ಮರಮರ ಅಂತ ಮರಗುತ್ತಾಳಂತರಿ ಗುರುದೇವಿ ತಾಯಿ. ಮರಗಿದಳು. ಶರಣರು ಮುಂದೆ ಪ್ರಯಾಣ ಮಾಡುವಾಗ ಹಿಂಬಾಲಿಸಿ ಹೋಗುವಾಗಾದ್ರೆ ಕಣ್ಣಾಗ ನೀರು ಬರ್ತಿದ್ವಂತ ಗುರುದೇವಿ ತಾಯಿಗೆ. ಯಾವಾಗ ಮುಂದೆ ಪ್ರಯಾಣವನ್ನ ಬೆಳೆಸ್ತಾ ಏನು 40 ವಾರದಿಂದ ಹೋಗಬೇಕಾದ್ರೆ ಒಂದು ಹಳ್ಳಿ ಹತ್ತಿತ್ತಂತೆ, ಒಂದು ಗ್ರಾಮ ಹತ್ತಿತ್ತು. ಆ ಗ್ರಾಮಕ್ಕೆ ಹೋಗೋದ್ರೊಳಗಾಗಿ ಹೊತ್ತು ಮುಳುಗಿತ್ತು. ಸೂರ್ಯ ಮುಳುಗಿದ್ದ. ಇನ್ನು ಮುಂದೆ ಪ್ರಯಾಣ ಬೆಳೆಸೋದು ಬೇಡ, ಸೂರ್ಯ ಮುಳುಗುವಂತ ಸಮಯ ಬಂದದ, ಮುಂದೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಶರಣರು ಇವತ್ತು ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿ ಆ ಹಳ್ಳಿ ಒಳಗ ಒಂದು ಮಠ ಇತ್ತು. ಆ ಮಠದೊಳಗೆ ಹೋಗಿ ಉಳ್ಕೊಳ್ತಾರಂತವತ್ತ. ಆ ಮಠದೊಳಗೆ ಉಳ್ಕೊಳ್ತಾರ. ಉಳ್ಕೊಂಡಿರ್ಬೇಕಾದ್ರೆ ಅವತ್ತು ಅವರಿಗೆ ಏನೂ ಇರ್ಲಿಲ್ಲ ಅಂತ ನೋಡ್ರಿ ತಿನ್ನಾಕ.
ಪ್ರಸಾದ ಮಾಡಕ್ಕೆ ಏನೂ ಇರಲಿಲ್ಲ. ಯಾಕಂದ್ರೆ ಜಂಗಮರ ಪ್ರಸಾದ ಇರಲಿಲ್ಲ, ಏನೂ ತಗೊಳ್ತಿದ್ದಿಲ್ಲ ಶರಣರು. ಅವತ್ತ ಊರಿಗೆ ಹೋದ ಮೇಲೆ ಆ ಮಠದೊಳಗೆ ಉಳ್ಕೊಳ್ತಾರ. ಏನಾರು ಮಾಡ್ಬೇಕಂದ್ರೆ ಏನು ವ್ಯವಸ್ಥೆ ಇರ್ಲಿಲ್ಲ. ರಾತ್ರಿ ಆಗಿತ್ತು ಹೋಗೋದ್ರೊಳಗ, ಇನ್ನೇನು ಸೂರ್ಯ ಮುಳುಗಿದ ಮೇಲೆ ಆ ಊರಿಗೆ ಹೋಗೋದ್ರಾಗ ರಾತ್ರಿ ಆಗಿತ್ತು. ಆ ಮಠದೊಳಗೆ ಉಳ್ಕೊಳ್ತಾರ. ಅವತ್ತ ರಾತ್ರಿ ಪ್ರಸಾದವಿಲ್ಲದೆ ಕೇವಲ ಶರಣರಷ್ಟೇ ಪ್ರಸಾದ ಅಲ್ಲ, ಗುರುದೇವಿ ತಾಯಿ 5 ಮಂದಿ ಮಕ್ಕಳು ಕೂಡ ಏನು ಪ್ರಸಾದವನ್ನ ಮಾಡ್ಲಾರ್ದೆ ಅವತ್ತೊಂದು ದಿವಸ ರಾತ್ರಿ ಆ ಮಠದೊಳಗ ಉಪವಾಸದಿಂದ ವಾಸ್ತವ್ಯ ಮಾಡಿ ಅಲ್ಲೇ ಮಲ್ಕೊಳ್ತಾರ. ಮಲ್ಕೊಂಡ್ರು. ರಾತ್ರಿ ಎಲ್ಲ ಉಪವಾಸ. ಬೆಳಿಗ್ಗೆ ಶರಣರು ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ದೌಡ ಹೆದ್ದುಗೇಸಿ ಪ್ರಾಂತ ಕಾಲದೊಳಗ ತಮ್ಮ ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು, ಪ್ರಾಂತ ಕಾಲದಲ್ಲಿ ತಮ್ಮ ನಿತ್ಯ ಕಾರ್ಯಗಳನ್ನು ಮುಗಿಸಿಕೊಂಡು, ಕ್ರಿಯೆಗಳನ್ನು ಮುಗಿಸಿಕೊಂಡು, ಸೂರ್ಯ ಹುಟ್ಟೋದ್ರೊಳಗಾಗಿ ಒಂದು ಈಟಿ ಊರನ್ನ ಬಿಟ್ಟು ಮತ್ತೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಅವತ್ತವ್ರು ಏನು ಪ್ರಸಾದ ಮಾಡಲಿಲ್ಲವ. ಗುರುದೇವಿ ತಾಯಿ ಸ್ನಾನ ಮಾಡಿದ್ರು, ಶರಣರು ಸ್ನಾನ ಮಾಡಿದ್ರು, ತಮ್ಮ ಇಷ್ಟಲಿಂಗ ಪೂಜೆನ ಅಷ್ಟೇ ಅಲ್ಲಿಗೆ ಮುಗಿಸ್ಕೊಂಡ್ರು, ಪ್ರಸಾದ ಮಾಡಲಿಲ್ಲ. ಮುಂದೆ ಪ್ರಯಾಣ ಬೆಳೆಸೋಣ ಅಂತ ಹೇಳಿ ಸೂರ್ಯ ಹುಟ್ಟೋದ್ರೊಳಗಾಗಿ ಆ ಊರನ್ನು ತೊರೆದು ಮತ್ತೆ ಮುಂದೆ ಪ್ರಯಾಣ ಬೆಳೆಸಿದ್ರು. ಭಯಂಕರವಾಗಿ ಬಿಸಿಲು. ಆ ಬಿಸಿಲಿನ ತಾಪದೊಳಗ ಕೆಳಗಡೆ ಕಾಲು ಸುಡುತ್ತಿದ್ವಂತ, ಮ್ಯಾಲ ಬಿಸಿಲಿನ ತಾಪ ಅಣ್ಣೆತ್ತಿಗೆ ಬಡಿತಿತ್ತಂತ. ಮಕ್ಕಳನ್ನ ಕರ್ಕೊಂಡು ಗಂಟನ್ನು ಹೊತ್ತುಕೊಂಡು ಹೋಗುವಾಗ ಸಣ್ಣ ಸಣ್ಣ ಮಕ್ಕಳು ನಡೆಯಕತ್ತಿದ್ವಂತ ನೋಡ್ರಿ. ಯಾವ ನೀಲಮ್ಮ ತಾಯಿಯ ಬಗಲಾಗಿರುವಂತ ಕೂಸು ಆ ತಾಯಿಯ ಸಂಗಮ ಅಂತಿತ್ತಂತ, ಅವ ಎಷ್ಟೊತ್ತು ನಮ್ಮನ್ನು ಹೊತ್ಕೊಳ್ತಿ, ನಮ್ಮನ್ನ ಎಷ್ಟಂತ ಹೊತ್ಕೊಂಡು ಹೋಗ್ತಿ. ತಾಯಿಯ ಗರ್ಭದಲ್ಲಿರುವಾಗ 9 ತಿಂಗಳ ನಮ್ಮ ಹೊತ್ತದೇ ದೊಡ್ಡದ ತಾಯಿ, ಮತ್ತೆ ಈಗಲೂ ಬರುವಂತ ಪ್ರಸಂಗ ಬಂದ ತಾಯಿ, ನಮ್ಮನ್ನು ಹೊರಕ್ ಹೋಗಬೇಡ, ನಾನು ನಡ್ಕೊಂಡು ಹೋಗ್ತೀನಿ ಅಂತಿತ್ತಂತ ಆ ತಾಯಿ ಬಗಲಾಗಿದ್ದ ಕೂಸ್ರಿ. ಏನ್ರಿ ಯಾವಾಗ ಪ್ರಯಾಣ ಬೆಳೆಸಕತ್ತಾರ ಶರಣರು ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿದ್ರಂತ ಮಕ್ಕಳ ಮುಖ ಸಪ್ಪಗಾಗಿತ್ತಂತ ನೋಡ್ರಿ. ಯಾಕಂದ್ರೆ ಉಪವಾಸ ಏನೋ ತಿಂದಿದ್ದಿಲ್ಲ ಪಾಪ ಹುಡುಗರೆಲ್ಲ. ಉಪವಾಸ ಇರುವಂತ ಪ್ರಸಂಗದೊಳಗ ಶರಣರು ಅನ್ಕೊಂಡ್ರು, ನನ್ನ ಮಕ್ಕಳು ಉಪವಾಸದಿಂದ ಇರೋದನ್ನ ಕಣ್ಣಾರೆ ನೋಡಿದಿರಂತ ನೋಡ್ರಿ. ಶರಣರು ಕಣ್ಣಾರೆ ನೋಡ್ತಾರ. ಮಕ್ಕಳ ಮುಖದೊಳಗ ಬದಲಾವಣೆ ಆಗಿತ್ತು. ಮಕ್ಕಳು ಉಪವಾಸದಿಂದ ನಡಿತಾ ಹೋಗಬೇಕಾದ್ರೆ ಬಿಸಿಲಿನ ತಾಪಕ್ಕ ಮಕ್ಕಳು ಮುಖ ಸಪ್ಪಗಾಗಿದ್ದನ್ನು ನೋಡಿ ಶರಣರು ಅನ್ಕೊಂಡ್ರು, ನಾವು ಉಪವಾಸ ಇದ್ರೂ ಚಿಂತೆ ಇಲ್ಲ, ಸಣ್ಣ ಸಣ್ಣ ಮಕ್ಕಳು ಉಪವಾಸದವ, ನಮ್ಮ ಜೊತೆಗೆ ಉಪವಾಸದವ, ಹೇಗಾದ್ರೂ ಮಾಡಿ ಇವಕ್ಕೆ ಪ್ರಸಾದ ಮಾಡಿಸ್ಬೇಕು. ಹೆಂಗ ಮಾಡಿಸ್ಬೇಕು? ಜಂಗಮರ ಪ್ರಸಾದವಿಲ್ಲದೆ ನಾನು ಪ್ರಸಾದವಿಲ್ಲ ಅಂದ್ರೆ, ನಾನು ಪ್ರಸಾದವಿಲ್ಲದೆ ಗುರುದೇವಿ ತಾಯಿ ಪ್ರಸಾದವಿಲ್ಲ, ಆ ತಾಯಿ ಇಲ್ಲ ಅಂತ ತಿಳ್ಕೊಂಡು ಮಕ್ಕಳು ಕೂಡ ಪ್ರಸಾದ ಮಾಡಂಗಿಲ್ಲ. ಹೇಗೆ ಮಾಡಬೇಕು ಅಂತೇಳಿ ನಡ್ಕೊಂತ ಹೋಗುವಾಗ ಭಗವಂತನ ಸ್ಮರಣೆ ಮಾತ್ರ ಬಿಡ್ಲಿಲ್ಲ ಅವರು. ಭಗವಂತನ ದಾನವನ್ನ ಯಾವತ್ತಿಗೂ ಬಿಡ್ಲಿಲ್ಲ. ಕುಂತ್ರು ನಿಂತ್ರು ಮಕ್ಕುವಾಗ ವೇಳುವಾಗ ಕೂಡ ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡಿರುವಂತ ಶರಣ. ನಾಲಿಗೆ ಮೇಲೆ ಶಿವನಾಮ ಸ್ಮರಣೆ, ಸದಾ ಕಾಲ ಭಗವಂತನ ಸ್ಮರಣೆಯೊಳಗ ಕಾಲವನ್ನ ಕಳಿತಿರ್ಬೇಕಾದ್ರ ಶರಣರು ಒಂದು ಸಲ ಮ್ಯಾಲ ನಡ್ಕೋತ ಹೋಗುವಾಗ ಮ್ಯಾಲ ನೋಡಿ ಭಗವಂತನಿಗಂತಾರಂತ, ಯಪ್ಪಾ ಭಗವಂತ, ನಮಗ ಪ್ರಸಾದವಿಲ್ಲದಿದ್ರೂ ಚಿಂತೆ ಇಲ್ಲ, ನನ್ನ ಮಕ್ಕಳು ಸಣ್ಣ ಮಕ್ಕಳದಾವ, ಅವಕ್ಕೊಂದಿಟ್ಟು ಪ್ರಸಾದದ ವ್ಯವಸ್ಥೆ ಆಗುವಂಗ ನನಗೆ ಕರುಣೆ ತೋರಿಸ್ತಂದೆ ಅಂತ ಭಗವಂತನಲ್ಲಿ ಸ್ಮರಣೆಯನ್ನ ಮಾಡಿ ಭಗವಂತನ ಮೊರೆ ಹೋಗುತ್ತಾರಂತ. ಭಗವಂತನ ಸ್ಮರಣೆ ಮಾಡಿದಾಗ ಅವರಿಟ್ಟಿರುವಂತ ಭಗವಂತನ ಮೇಲೆ ಇಟ್ಟಿರುವಂತ ನಿಷ್ಠೆ, ಭಕ್ತಿ, ಶ್ರದ್ಧೆ ಅವ್ರಿಗೆ ಯಾವತ್ತೂ ದೇವರು ಕೈ ಬಿಡ್ಲಿಲ್ಲ. ಕಷ್ಟದ ಮೇಲೆ ಕಷ್ಟ ಬಂದ್ರು ಕೂಡ ದೇವರನ್ನ ಸ್ಮರಣೆ ಮಾಡಿದಾಗ ದೇವರು ಯಾವತ್ತೂ ನಮ್ಗೆ ಕೈ ಬಿಡೋದಿಲ್ಲವ, ದೇವ್ರ ಕೈ ಬಿಡೋದಿಲ್ಲ. ನಾನು ನಿಮಗೊಂದು ಮಾತು ಹೇಳ್ತೀನಿವ, ನಮಗೆ ಸಾಕಷ್ಟು ಕಷ್ಟಗಳು ಬರ್ತಾವೆ. ಕಷ್ಟಗಳು ಬಂದಾಗ ಒಂದೀಟು ಗೌರಿ ಶಂಕರ ಒಂದು ಸಲ ಮನುಷ್ಯರೊಳಗ ಧ್ಯಾನ ಮಾಡಿಬಿಡ್ರಿ, ನಿಮ್ಮ ಕಷ್ಟಗಳನ್ನು ಓಡಿಸುವಂತ ಶಕ್ತಿ ಆ ಗೌರಿ ಶಂಕರನಲ್ಲಿ ಅದ. ಕಷ್ಟ ಬಂದಾಗನೇ ನಾವು ನೆನಪು ಪಡ್ಕೊಳ್ದೇವ. ಆದರೂ ಒಂದಿಟ್ಟು ಶ್ರೀಮಂತಿಗೆ ಬಂತಂದ್ರೆ ದೇವ್ರನ್ನ ಮರ್ತು ಬಿಡ್ತೀವಿ ನಾವೆಲ್ಲ. ಕಷ್ಟ ಬಂದಾಗ ವೆಂಕಟರಮಣ, ಹೌದಲ್ರಿ? ದೇವ್ರು ಏನಾದ್ರೂ ಕೊಟ್ಟಾಗ ಮರ್ತು ಬಿಡ್ತೀವಂತ, ಕಸಗೊಂಡಾಗನೇ ನಾವು ನೆನಪಾಗೋದು ದೇವ್ರು ನಮಗೆ. ಒಂದು ಮಾತು ಹೇಳ್ತೀನಿ, ನೆನಪಿರ್ಲೇವ. ಏನು ಅಪ್ಪವ್ರು ನಮಗೊಂದು ಚರಿತ್ರೆ ಕೊಟ್ಟಾರಲ್ಲ, ಶಿವಲಿಂಗೇಶ್ವರಪ್ಪರ ಚರಿತ್ರೆಯನ್ನ. ಆ ಚರಿತ್ರೆ ನನಗೆ ಓದಬೇಕಾದ್ರ ಇಟ್ಟು ರೋಮಾಂಚನ ಆಗತ್ರಿ. ಅಪ್ಪವರು ಬರೆದಂತ ಚರಿತ್ರೆಯನ್ನು ನೋಡಿದಾಗ, ಅಪ್ಪವ್ರ ಬಗ್ಗೆ ಚರಿತ್ರೆ ಓದಿದಾಗ, ಎಂತ ಮಹಾತ್ಮರು ಹುಟ್ಟ್ಯಾರ್ರಿ, ಎಂತ ಮಹಾತ್ಮರು ಇಲ್ಲಿ ಆಗಿ ಹೋಗ್ಯಾರ ವಿರಕ್ತ ಮಠದೊಳಗ. ಅವರ ಚರಿತ್ರೆಯನ್ನು ಓದಾಕ ಕತ್ ಬಿಟ್ರೆ ಮೈಯೆಲ್ಲ ರೋಮಾಂಚನ ಆಗ್ತದ. ಅಪ್ಪರು ಒಂದೇ ಒಂದು ಪುಸ್ತಕ ಕೊಟ್ಟಾರೆ ನನಗೆ, ಅದನ್ನ ನೋಡ್ಕೊಂತ ಓದಂಗೆಲ್ಲ ನನಗಂತೂ ಹಿಂಗ ಅನಿಸ್ತತ್ತಲ್ಲ ಅಪ್ಪರ ಬಗ್ಗೆ. ಯಾರನ್ನ ದೇವರನ್ನ ನಂಬುತ್ತಾರ, ಗುರುವಿನನ್ನು ನಂಬುತ್ತಾರಲ್ಲ, ಯಾವತ್ತೂ ದೇವ್ರ ಕೈ ಬಿಟ್ಟಿಲ್ಲ.
ಗುರುನಾಥ ನಮಗೆ ಕೈ ಬಿಟ್ಟಿಲ್ಲ, ಯಾವುದೋ ರೂಪದೊಳಗೆ ಬಂದು ನಮ್ಮನ್ನು ಕಾಪಾಡ್ತಾನಂತ. ಏನು ಶಿವಲಿಂಗೇಶ್ವರ ಅಪ್ಪರದರಲ್ರಿ, ಅವ್ರು ಮಠದೊಳಗಿದ್ದುಕೊಂಡು ತಮ್ಮ ಜೀವನ, ಪಾರಮಾರ್ಥ ಜೀವನ, ಭಕ್ತರನ್ನ ಉದ್ಧಾರವನ್ನ ಮಾಡ್ತಾ ಕಾಲ ಕಳೀತಿರ್ಬೇಕಾದ್ರೆ ಒಂದು ಆಗಿದ ಘಟನೆ ಹೇಳ್ತೇನೆವ. ಅದು ಬಹುಶಃ ನನಗನಿಸಿದ ಪ್ರಕಾರ ಅದನ್ನು ನಿಗದಿಪಡಿಸಿಲ್ಲ. ಬಹುಶಃ ಅದು ಬೀಳೂರದೊಳಗಿರ್ಬೋದು ಅಥವಾ ಇಲ್ಲೇ ಬಾಗೇವಾಡಿದೊಳಗಿರ್ಬೋದು, ನನಗಂತೂ ಗೊತ್ತಿಲ್ಲ, ಅದು ನಿಗದಿಪಡಿಸಿಲ್ಲ. ಆದರೂ ಅದನ್ನು ಓದಿದ್ದನ್ನ ನಾ ಹೇಳುವಂತ ಪ್ರಯತ್ನ ನಾ ಮಾಡ್ತೀನಿ. ಭಾಳ ಗಮನ ಇಟ್ಟು ಕೇಳ್ರಿ. ಅಪ್ಪವ್ರಿಗೆ ಬಹಳಷ್ಟು ಜಮೀನುಗಳದಾವ್ರಿ. ಅಪ್ಪವರು ಹೊಲಕ್ಕೆ ಹೋಗೋದು ಬರೋದು ಮಾಡ್ತಿದ್ರಂತ ನೋಡ್ರಿ. ಶಿವಲಿಂಗೇಶ್ವರ ಅಪ್ಪರು ಹೊಲಕ್ಕೆ ಹೋಗೋದು ಬರೋದು ಮಾಡ್ತಿದ್ರಂತ. ಆದ್ರ ಅಪ್ಪವ್ರ ಮೇಲೆ ಬಹಳ ಭಕ್ತಿಯನ್ನು ಇಟ್ಟಿದ್ದ ಒಬ್ಬ ಇಬ್ರು ದಂಪತಿಗಳು ಬಹಳ ಅಪ್ಪವ್ರ ಮೇಲೆ ಬಹಳ ನಿಷ್ಠೆ, ಭಕ್ತಿ, ಶ್ರದ್ಧೆ ಇಟ್ಟಿದ್ರಂತ ನೋಡ್ರಿ. ಅವ್ರು ಒಂದು ದಿನ ಏನಾಗ್ಯದ್ರಿ, ಸಾಯಂಕಾಲದ ಸಮಯದೊಳಗೆ ಇನ್ನೇನು ಸೂರ್ಯ ಮುಣಗಾಕತ್ತಾನ, ಸೂರ್ಯ ಅಸ್ತ ಆಗವಂತ ಸಮಯ. ಯಾವ ಹೊಲಕ್ಕೆ ಹೋಗಿರುವಂತ ದನ ಕರಗಳೆಲ್ಲ, ಕೆಲಸಕ್ಕೆ ಹೋಗಿರುವಂತ ಜನಗಳೆಲ್ಲ ಮನೆಗೆ ಬರುವಂತ, ವಾಪಸ್ ಬರುವಂತ ಸಮಯ. ಅದು ಸಮಯ ಬರುವಂತ ಸಮಯದೊಳಗ ಒಬ್ಬ ವ್ಯಕ್ತಿ, ಒಬ್ಬ ರೈತ ಒಕ್ಕಲತನ ಮಾಡ್ತಿದ್ದವ. ಅವ ಏನ್ ಮಾಡಿದ್ದ ಅಂದ್ರೆ ಹೊಲಕ್ಕ ತನ್ನ ಒಂದು ಹೋರಿ ಹೊಡ್ಕೊಂಡು ಹೋಗಿದ್ದಂತ ನೋಡ್ರಿ ಮೇಸಾಕ್. ಹೋರಿ ಅಂತಿರ್ಲಿ, ಆ ಹೋರಿಯನ್ನು ಹೊಡ್ಕೊಂಡು ಮೇಸಾಕ್ ಹೋಗಿದ್ದ. ಬಹಳ ಚಂದ ಮೈಸ್ತಿದ್ರಿ ಅವ. ಅವನು ದಷ್ಟು ಪುಟ್ಟಾಗಿದ್ದ. ಆ ಹೋರಿಯನ್ನು ಚಲೋ ಮೈಸಿ ಅದನ್ನು ಚಲೋತ್ನಾಗೆ ಬೆಳೆಸಿದ್ದ. ಅದನ್ನ ಹೋರಿಯನ್ನ ಅದು ಮೈಸ್ಕೊಂಡು ಸಾಯಂಕಾಲ ಸೂರ್ಯ ಅಸ್ತ ಮುಳುಗು ಸಮಯದೊಳಗೆ ಅವನು ಹೋರಿ ಒಂದು ಹಿಂಗ ಹಗ್ಗ ಹಿಡ್ಕೊಂಡು ಬರಾಕತ್ತಿದ್ನಂತೆ ನೋಡ್ರಿ. ಹೋರಿ ಹೊಡ್ಕೊಂಡ್ಗೆ ಬರಾಕತ್ತಿದ್ನಂತ. ಇನ್ನೇನು ಹೋರಿ ಹೊಡ್ಕೊಂಡು ಬರುವಂತ ಪ್ರಸಂಗ, ಇನ್ನು ಊರಾಗ ಹೋಗ್ಬೇಕಲ್ರಿ. ಹೋರಿ ಹೊಡ್ಕೊಂಡು ಬರುವಂತ ಪ್ರಸಂಗದೊಳಗ ಅದೇ ಸಾಯಂಕಾಲ ಸಮಯದೊಳಗ ಈ ಪೋತ್ರಾಜರು ಅಂತಾರ ನೋಡ್ಯವ, ಬಾರಿಸ್ತಾರ ನೋಡ್ರಿ. ಅವ್ರು ಪಾಪ ಮೈಯೆಲ್ಲ ಬಾರ್ಕೋಲು ಹೊಡ್ಕೊಂತ ಅವರೆಲ್ಲ ಮನೆಗೆ ಬರ್ತಾರ ನೋಡ್ರಿ. ಅಂತ ವ್ಯಕ್ತಿಗಳು ಏನ್ ಮಾಡಾಕತ್ರು, ಮನೆಗೆ ಹೋಗಿ ಅದನ್ನ ಬಾರಿಸ್ಕೊಂತ ಬಾರ್ಕೋಲು ಹೊಡ್ಕೊಂತ ಮನೆಗೆ ಭಿಕ್ಷೆ ಬೇಡಕತ್ತಿದ್ರಂತ. ಇಲ್ಲೇ ಬಾಡಿ ತೋರಿಸ್ಬಿಟ್ರು ನೋಡ್ರಿ ನಮ್ಗೆ ಗೌಡ್ರು. ಎಂತ ಕಲೆ ಐತ್ರಿ ನಮ್ ಗೌಡ್ರ ಬಲ್ಲಿ. ಗೌಡ್ರಿ ಅದ್ರಾಗ ಎಷ್ಟು ಬಾರಿಸ್ತೀರಿ, ನನಗೊಂದಿಟ್ಟು ಇಲ್ಲಿ ಎಡಕ್ಕೆ ಹಿಡ್ದತ್, ಏನಾರ ಮಾಡಕ್ ಬರ್ಲೇನು? ಇವತ್ತು ಎಡಕ್ಕೆ ಹಿಡ್ಕೊಂಡತ್ತೇವ ನಂದು. ಅದಕ್ಕೆ ನಾ ಇವತ್ತು ಈ ಕಡೆ ನೋಡಾಕತ್ತೀನಿ, ಎಲ್ಲ ಅಡಿಗೆ ಮನೆ ಕಡೆ. ಈ ಕಡೆ ಒಟ್ಟು ನೋಡಕ್ಕಾಗಲ್ಲ, ಯಾಕಂದ್ರೆ ಈ ಕಡೆ ಬ್ಯಾನ್ ಆಗ್ಯದೇವ ನಂದು. ಅವೇನು ಹೋರಿ ಹೊಡ್ಕೊಂಡು ಹೊಂಟಿದ್ನಲ್ಲ, ಅವ್ರು ಹಿಂಗೆ ಬಾರಿಸೋದನ್ನ, ಅವ್ರ ವೇಷಭೂಷಣಕ್ಕ, ಅವ್ರು ಬಾರ್ಕೋಲ್ ತಗೊಂಡು ಹೊಡ್ಕೊಳ್ಳೋದಕ್ಕ, ಆ ಹೋರಿಯನ್ನು ಹೊಡ್ಕೊಂಡು ಹೋಗುವಾಗ ಅವ್ರ ನೋಡಿ, ವೇಷಭೂಷಣ ನೋಡಿ, ಅವ್ರು ಬಾರಿಸೋ ಶಬ್ದಕ್ಕ ಆ ಹೋರಿ ಏನಾಗಿಡ್ಬಿಡ್ತಿ, ಬೆದರಿ ಬಿದ್ದು ಬಿಡ್ತತ್ರಿ. ಯಾವಾಗ ಬೆದರಿದ ಕ್ಷಣವೇ ಅಹ್ವಾರಿ ಅವನ ಕೈ ಒಳಗಿರುವಂತ ಹಗ್ಗವನ್ನ ಕೊಸರಿಸ್ಕೊಂಡು ಅದು ಏನು ಮಾಡ್ತದ್ರಿ, ಒಂದು ಹೊಡೆದಕ್ಕೆ ಪ್ರಾರಂಭ ಮಾಡ್ತತ್ರಿ. ಮಾಡಿತ್ರಿ. ಯಾವಾಗ ಹೊಡೆದಕ್ಕೆ ಪ್ರಾರಂಭ ಮಾಡಿತ್ತು, ಆ ಸಮಯದೊಳಗ ಅಲ್ಲಿ ಒಬ್ಬ ಮನಿ ಮುಂದ ಒಂದು ಹುಡುಗ 4 ವರ್ಷದ ಕೂಸ್ರಿ, 4 ವರ್ಷದ ಮಗು ಆಟ ಆಡಕತ್ತಿತ್ತಂತ ನೋಡ್ರಿ. 4 ವರ್ಷದ ಒಂದು ಕೂಸು ಆಟ ಆಡುವಾಗ ಆ ಹೋರಿ ಓಡೋಡ್ಕೊಂತ ಬಂದು ಆ ಹುಡುಗನ ಮೇಲೆ ಹಿಂಗ ಹಾಯ್ದು ಹೋಗಿಬಿಡ್ತತ, ಎದೆ ಮೇಲೆ ಕಾಲು ಹಿಟ್ಟು ಹೋಗಿಬಿಡ್ತತ. ಆ ಹುಡುಗ ಅಲ್ಲಿ ಪ್ರಾಣನೇ ಹೋಗಿಬಿಡ್ತತ್ರಿ. ಮೈಯೆಲ್ಲ ರಕ್ತ, ಪ್ರಾಣ ಹೋಯ್ತು. ಜನ ಎಲ್ಲ ಕೂಡಿಬಿಟ್ರು. ಅವ್ರ ತಂದೆ ತಾಯಿಗಳ ಸುದ್ದಿ ಗೊತ್ತಾಯ್ತು. ಅವರು ಬಂದ್ರು, ಎಲ್ಲರೂ ದುಃಖದಿಂದ ಅಳೋಕ್ ಪ್ರಾರಂಭ ಮಾಡಿದ್ರು. ಅಯ್ಯೋ ನನ್ನ ಮಗ ಪ್ರಾಣ ಹೋಯ್ತು, ನನ್ನ ಮಗ ಬಿಟ್ಟು ಹೋದ ಅಂತ ತಿಳ್ಕೊಂಡು ಅವ್ರು ಎಷ್ಟು ಕಷ್ಟದಿಂದ ಪಾಪ ತಂದೆ ತಾಯಿಗಳು ಕಣ್ಣೀರು ಹಾಕಕತ್ತಿದ್ರು. ಜನ ಎಲ್ಲ ನೋಡೋದಕ್ಕೆ ನಿಂತಿದ್ರು. ಪ್ರಾಣ ಹೋಗ್ಯದ ಏನಂತ ತಿಳ್ಕೊಂಡು ತಂದೆ ತಾಯಿಗಳು ಕಣ್ಣೀರು ಹಾಕಕತ್ತಿದ್ರು. ತಾಯಂದ್ರೆಲ್ಲ ಕಣ್ಣೀರು ಹಾಕುವ ಪ್ರಸಂಗ. ಅವಾಗ ಅಪ್ಪರು, ಶಿವಲಿಂಗೇಶ್ವರ ಅಪ್ಪಂಗಳವರು ಹೊಲಕ್ಕೆ ಹೋಗಿ ಅದೇ ಮಾರ್ಗವಾಗಿ ಹೊಂಟಿದ್ರಂತ ನೋಡ್ರಿ. ಅದೇ ಮಾರ್ಗವಾಗಿ ಬರುವಾಗ ಅಲ್ಲಿ ಅಳುವಂತ ಧ್ವನಿ, ಬಹಳ ಜನ ಗದ್ದಲ ಮಾಡುವಂತ ಧ್ವನಿಯನ್ನ ಕೇಳಿ ಅಪ್ಪರು ಅದೇ ಮಾರ್ಗವಾಗಿ ಮುಂದೆ ಬಂದ್ರಂತ ನೋಡ್ರಿ ಶಿವಲಿಂಗೇಶ್ವರ ಅಪ್ಪರು. ಯಾವಾಗ ಶಿವಲಿಂಗೇಶ್ವರ ಅಪ್ಪರು ಬಂದ್ರು, ಏನಾಗ್ಯದ ಅನ್ನೋದ್ರಿಗೆ ಹಿಂಗ ಆಗ್ಯದ್ರಪ್ಪ ಅನ್ನೋದ್ರಾಗ ಅಪ್ಪರು ಆ ಸಮೀಪಕ್ಕೆ ಬರ್ತಾರಂತ. ಸಮೀಪಕ್ಕೆ ಬಂದು ತಮ್ಮ ಅಮೃತ ಹಸ್ತ, ಇಷ್ಟ ಲಿಂಗವನ್ನ ಪೂಜಿಸಿರುವಂತ ಆ ಅಮೃತ ಹಸ್ತದಿಂದ ಆ ಮಗುವಿನ ಹತ್ರ ಬಂದು ಆ ಮಗುವಿಗೆ ಆಗಿರುವಂತ ರಕ್ತವನ್ನ ಒಂದು ಈಟಿಂಗ್ ಒರೆಸ್ತಾರಂತ. ಹಿಂಗ ಒರೆಸುವಾಗ ಆ ಮಗುವನ್ನ ನಡನಾಡಿಯನ್ನ ಹಿಡಿದು ಹಿಂಗ ಮುಟ್ಟುವಾಗ ಪ್ರಾಣ ಹೋಗಿತ್ತೇವದು, ಪ್ರಾಣ ಹೋಗಿತ್ತು. ಯಾವಾಗ ಅಪ್ಪರು ಅಮೃತ ಹಸ್ತದಿಂದ ರಕ್ತವನ್ನ ಒರೆಸುವಾಗ ಒಂದೀಟು ನೋಡಿದಾಗ ಅಲ್ಲಿ ತುಂಬಿರುವಂತ ಜನದೊಳಗೆ ಅಪ್ಪರು ಒಂದು ಮಾತು ಹೇಳಿದ್ರಂತ, ಇವ ಸತ್ತಿಲ್ಲಪ್ಪ, ಇನ್ನೂ ಜೀವಂತ ಅದಾನ, ಯಾಕೆ ಭಯ ಪಡ್ತೀರಿ ಅಂದ್ರಂತ ಅಪ್ಪರ್ರಿ. ಅವ ಸತ್ತಿಲ್ಲ, ಇನ್ನೂ ಮುಗಿದಿಲ್ಲ ಅವನ ಕಾರ್ಯ. ಭಗವಂತ ಅಟ್ಟು ದೌಡ ಅವನ ಹೆಂಗ ಕರ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ನು ಅವ ಜಗತ್ತೊಳಗ ಬಾಳಿ ಬದುಕಬೇಕಾಗ್ಯದ, ಅವ ಸಾಯೋದಿಲ್ಲ, ಅವ ಜೀವಂತ ಅದಾನ ಅಂತ ಅಪ್ಪೋರಿ ಹಿಂಗ ಅಂದಗೇಸಿ ಅಲ್ಲಿ ತಮ್ಮ ಕೈ ಒಳಗೆ ಕಲಸಕ್ಕರೆ ಇರ್ತಿತ್ತು ಅಂತ ನೋಡ್ಯವ. ಕಲಸಕ್ರಿಯನ್ನ ಅವ್ರ ಕೈಯಾಗ ಕೊಟ್ಟಿರ್ತ ತಂದೆ ತಾಯಿಗಳು, ಇದನ್ನ ತಗೋರಿ ಅಂತ ಹೇಳಿ ಪ್ರಸಾದ. ಇಷ್ಟ ಅಂದಗೇಸಿ ಅಪ್ಪರು ಅಲ್ಲಿ ಒಂದು ಮಾತು ಹೇಳಿಗೇಸಿ ಅಪ್ಪರು ಮಠಕ್ಕೆ ಹೋಗ್ಬಿಟ್ರಂತ ನೋಡ್ರಿ.
ಮಠಕ್ಕೆ ಹೋದ ಮೇಲೆ ಅಲ್ಲೆಲ್ಲ ಜನ ಸೇರಿದ್ರಲ್ರಿ. ಜನದೊಳಗ ತೆಲಿಗೊಬ್ರು ಮಾತಾಡಕತ್ರು. ಒಂದಿಷ್ಟು ಜನ ಅಪ್ಪವ್ರ ಮಾತಿಗೆ ವಿಶ್ವಾಸ ಇಟ್ರು. ಅಪ್ಪವ್ರು ಹೇಳಕತ್ತಾರ ಅಂದ್ರೆ ಇದು ಸತ್ಯವಾಗಿರ್ಬೋದು ಅಂತ ತಿಳ್ಕೊಂಡು ಒಂದಿಷ್ಟು ಜನ ಅಪ್ಪವ್ರ ಮೇಲೆ ವಿಶ್ವಾಸ ಇಟ್ರು. ಅದ್ರಾಗ ಒಬ್ಬ ಹೆಣ್ಮಗಳ್ರಿ, ಬ್ರಾಹ್ಮಣರಕ್ಕಿರಿ, ವಯಸ್ಸಾಗಿರುವಂತ ಆ ಹೆಣ್ಮಗಳು ಅಲ್ಲಿ ತುಂಬಿರುವಂತ ಜನದೊಳಗೆ ಅನ್ನಕತ್ತಳಂತ, ಆ ಸ್ವಾಮಿಗೇನು ಗೊತ್ತು, ಪ್ರಾಣ ಹೋಗ್ಯದ, ಪ್ರಾಣ ಹೋದ್ರು ಕೂಡ ಬದುಕ್ತದ, ಬದುಕ್ಯಾನಂತ ಹೇಳಕತ್ತನಂತೇಳಿ ಆಕೆ ಸರಿ ಅಂತ ತಿಳ್ಕೊಂಡು ಆಕೆ ಮುಂದೆ ಹತ್ರ ಬಂದ್ಗೇಸಿ ಆ ಮಗುವಿನನ್ನ ಮುಟ್ಟಿ ನೋಡಾಕತ್ತಳು. ಅದು ನಿಜವಾಗ್ಲೂ ಪ್ರಾಣನೇ ಹೋಗಿತ್ತವ, ಅದು ಪ್ರಾಣ ಹೋಗಿತ್ತು. ಆ ಹೆಣ್ಮಗಳು ಅನ್ನಕತ್ತಳು, ಆ ಸ್ವಾಮಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ ಅಂದೊಳ್ರಿ. ನೋಡ್ರಿ ಅಪ್ಪೋರಿಗೆ ಬೈದಳಂತ ನೋಡ್ರಿ. ಯಾವಾಗ ಹಿಂಗ ಬೈದಾಗ ಜನ ಅನ್ನಕತ್ರ, ಯವ ಹಂಗ ಅನ್ನಕ್ ಹೋಗ್ಬೇಡ್ರಿ, ಅವ್ರು ಮಹಾತ್ಮರದಾರ, ಶಿವಯೋಗಿಗಳದಾರ, ಅವರ ಮಾತು ಇವತ್ತಿಗೂ ಸತ್ಯದ ವಾಣಿ ಆಗ್ಯದ, ಯಾವತ್ತು ಸುಳ್ಳಾಗಿಲ್ಲ ತಾಯಿ, ಹಂಗ ಅನ್ನಕ್ ಹೋಗ್ಬೇಡ ಅಂತೇಳಿ ಅಜ್ಞಾನದಿಂದ ಮಾತಾಡ್ಬೇ ಅಂದ್ರು ಕೂಡ ಆಕಿ ಹೇಳಕತ್ತಳು, ಇಲ್ಲಿ ನಾ ಮುಟ್ಟೀನಿ, ಪ್ರಾಣನೇ ಹೋಗ್ಯಾದ, ಇನ್ನು ಮುಂದೆ ಆ ಮಗುವನ್ನ ನೀವು ಅಂತ್ಯ ಸಂಸ್ಕಾರ ಮಾಡೇಬೇಕು ಅಂತ ಆ ತಾಯಿ ಅನ್ನುವಾಗ ಒಂದೀಟು ಆಕಿನ ಜನ ಕಡೆ ಇದ್ದವರೆಲ್ಲ ಒಂದಿಷ್ಟು ಜನ ಬಂದು ಮುಟ್ಟಿ ನೋಡಕತ್ರು, ಪ್ರಾಣ ಹೋಗ್ಯದಂತ ಎಲ್ಲರೂ ಅದೇ ಮಾತಾಡಕತ್ರು. ಒಂದೀಟು ಜನ ಹಿಂಗ ಅನ್ನಕತ್ರು, ಒಂದೀಟು ಜನ ಹಿಂಗ ಅನ್ನಕತ್ರು. ಅಷ್ಟನ್ನೋದ್ರೊಳಗಾಗಿ ಆ ಇಬ್ಬರು ದಂಪತಿಗಳಿಗೆ ಇವ್ರ ಮೇಲೆ ವಿಶ್ವಾಸನೋ ಇವರ ಮೇಲೆ ವಿಶ್ವಾಸ ಇಡಬೇಕು ಅನ್ನೋಷ್ಟ್ರ ಮಟ್ಟಿಗೆ ಅವರಿಗೆ ತಲೆಯಾಗ ಬಂದಿತ್ತಲ್ಲ. ಅವ್ರು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ರಂದ್ರ ನಮ್ಮಪ್ಪ ಗುರುನಾಥ ಶಿವಯೋಗಿ ಶಿವಲಿಂಗೇಶ್ವರನ ಮೇಲೇ ವಿಶ್ವಾಸ ಭಕ್ತಿ ಇಟ್ಟಿದ್ರೆ ವಿನಃ ಅವರ ಅಜ್ಞಾನಿಗಳ ಮೇಲೆ ಯಾವುದನ್ನ ನಂಬಲಿಲ್ಲ. ಒಂದು ಕ್ಷಣ ಅದು ಅಂತ್ಯ ಸಂಸ್ಕಾರಕ್ಕೆ ದೌಖನಿಗೆ ಒಯ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಇರುವಂತ ಪ್ರಸಂಗದೊಳಗ ಆ ಮನೆಯ ಒಳಗೆ ತಗೊಂಡು ಹೋದ್ರಂತಹ ಆ ಮಗುವನ್ನ ಮನೆಯೊಳಗೆ ತಗೊಂಡೋಗಿ ಒಂದೀಟ ಆ ಮಗುವಿಗೆ ಅಪ್ಪೋರು ಕೊಟ್ಟಿರುವಂತ ಭಸ್ಮ ಮನೆಯೊಳಗಿತ್ತು. ಆ ಭಸ್ಮವನ್ನ ಒಂದು ಈಟ ಹಚ್ಚಿ ಒಂದು ಈಟ ಆ ಕಲಸಕ್ರಿಯನ್ನ ಹಿಂಗ ಬಾಯಾಗ ಹಾಕಿದ್ರ ಆ ಮಗು ಸತ್ತು ಹೋಗಿರುವಂತ ಮಗು ಎದ್ದು ಕೂಡ್ತದಂತಂದ್ರ ಎಂತ ಮಹಾತ್ಮರಿ ಈ ಜಗತ್ತಿನೊಳಗೆ ಇಲ್ಲಿ ಆಗಿ ಹೋಗ್ಯಾರ್ರಿ ವಿರಕ್ತ ಮಠದೊಳಗ. ಯಾವಾಗ ಅಲ್ಲಿ ಜನಗಳಿಗೆ ಇದು ಸುದ್ದಿ ಗೊತ್ತಾದಾಗ ಜನಗಳಿಗೆ ಬೆರಗಾಯ್ತು, ಆಶ್ಚರ್ಯ ಅನಿಸ್ತು. ಯಾವ ಅಜ್ಞಾನಿಗಳಿಂದ ಮಾತಾಡಿದ್ರಲ್ಲ ಅವರಿಗೆ ತಪ್ಪಿನ ಅರಿವಾಗಿತ್ತು. ಅವರು ಅನ್ಕೊಂಡ್ರು ನಾವ ಸುಳ್ಳದ ಮಾತುಗಳನ್ನು ಹೇಳಿ ಅಪ್ಪೋರ ಮೇಲೆ ಅಪರಾಧ ವರ್ಷಿ ನಾವು ಅಜ್ಞಾನದಿಂದ ಮಾತಾಡಿದೀವಲ್ಲ ಅಂತ ಹೇಳಿ ಮರಮರನೆ ಮರಿಗಿದ್ರಂತೆ. ಯಾಕಿದನ್ನ ಹೇಳಕತ್ತೀನಿ ಅಂದ್ರ, ಒಂದು ಸಲ ದೇವರ ಮೇಲೆ ನಂಬಿಕೆ ಇಟ್ಟಿ ಬಂದ್ರ ದೇವರು ಯಾವ ರೂಪದೊಳಗ ಅವರ ಬಂದು ನಮ್ಮನ್ನು ಕಾಪಾಡ್ತಾನೆ. ನಾವು ಗುರುವಿನನ್ನ ದೇವರನ್ನ ನಂಬಿದೀವಿ ಅಂದ್ರೆ ಯಾವ ರೂಪದೊಳಗೆ ಬಂದು ದೇವರು ನಮ್ಮನ್ನು ಕಾಪಾಡ್ತಾನ ಅದು ಯಾರಿಗೂ ಗೊತ್ತಾಗಲ್ಲವ. ಆದ್ರೆ ಗುರುವಿನ ಮೇಲೆ ದೇವರ ಮೇಲೆ ನಂಬಿಕೆ ಇರಬೇಕು, ಆದ್ರೆ ಮೂಢನಂಬಿಕೆ ಇರಬಾರದ್ರಿ. ಮೂಢನಂಬಿಕೆ. ಶರಣರು ದೇವರ ಮೇಲೆ ನಂಬಿಕೆ ಇಟ್ಟಿದ್ರು, ಶ್ರದ್ಧೆಯನ್ನ ಇಟ್ಟಿದ್ರು. ದಾರಿ ಒಳಗೆ ನಡ್ಕೊಂತ ಹೋಗುವಾಗ ಮಕ್ಕಳ ಹಶುವಾಗಿದ್ದ ಮುಖವನ್ನ ನೋಡಿ ಶರಣರಿಗೆ ಮನಸ್ಸಿಗೆ ನೋವಾಗಿ ಭಗವಂತನ ಹತ್ರ ಕೇಳಿದ್ರಂತ, ನನ್ನ ಮಕ್ಕಳು ಹಶುಕೊಂಡು ಕುಂತಾವ, ನಡ್ಕೊಂತ ಹೋಗಬೇಕಾದ್ರ ಬಿಸಿಲಿನ ತಾಪಕ್ಕ ಹಸಿವಾಗ್ಯದ, ನಿನ್ನೆಲಿಂದ ಏನೂ ತಿಂದಿಲ್ಲಪ್ಪ, ಒಂದಿಟ್ಟು ಏನಾದ್ರೂ ದಾರಿ ತೋರಿಸುವಂತ ಭಗವಂತನಲ್ಲಿ ಮರೆ ಹೋದಾಗ ಅವರು ತಮಗಾಗಿ ಬಯಸಲಿಲ್ಲ, ಮಕ್ಕಳಿಗಾಗಿ ಬಯಸಿದ್ರು. ಅವರು ನನ್ನ ಮಕ್ಕಳು ಉಪವಾಸ ಬೀಳಬಾರ್ದು, ನಮಗೋಸ್ಕರವಾಗಿ ಮಕ್ಕಳು ಉಪವಾಸ ಬೀಳಬಾರ್ದಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರ. ಯಾವಾಗ ಆ ಹಳ್ಳಿಯಿಂದ ಉಪವಾಸವನ್ನ ಬಿದ್ದು ಸೂರ್ಯೋದಯ ಆಗೋದಕ್ಕಿಂತ ಮುಂಚಿತವಾಗಿ ಹೋಗುವಾಗ ಮುಂದೆ ಪ್ರಯಾಣ ಬೆಳೆಸಿದ್ರು. ಮುಂದೆ ಯಾವ ಊರು ಬರ್ತಿತ್ತಂದ್ರ ಮುಂದೆ ಮುದ್ದೇಬಿಹಾಳ ಬರಾಕತ್ತಿತ್ರಿ. ಮುಂದೆ ಮುದ್ದೇಬಿಹಾಳಕ್ಕೆ ಬರುವಂತ ಪ್ರಸಂಗ, ಮುದ್ದೇಬಿಹಾಳಕ್ಕೆ ಇನ್ನೇನು ಹೋಗಬೇಕು ಅನ್ನೋದ್ರಾಗ ದಾರಿ ಮಧ್ಯದೊಳಗ ಅವರ ಭಗವಂತನ ಸ್ಮರಣೆ ಮಾಡಿದ್ದಕ್ಕೇನೋ ಗೊತ್ತಿಲ್ಲ, ಆ ದಾರಿ ಮಧ್ಯದೊಳಗ ಒಬ್ಬ ಸ್ವಾಮಿಗಳು ಗಾಡಿ ಒಳಗೆ ಹೊಂಟಿದ್ರಂತ ನೋಡ್ರಿ. ಆಲಮಟ್ಟಿಯ ಚರಪಟ್ಟಾಧಿಕಾರ ಸ್ವಾಮಿಗಳಂತೇಳಿ, ಚರಪಟ್ಟಾಧ್ಯಕ್ಷರು ಅಂತೇಳಿ ಒಬ್ಬ ಸ್ವಾಮಿಗಳ್ರಿ. ಆಗಿನ ಕಾಲಕ್ಕೆ ಈ ಇಂದಿನ ಕಾಲಕ್ಕೆ ಒಂದು ಈಟ್ ಗಾಡಿ ಇದ್ದು ನೋಡ್ರಿ, ಅಂಬಾಸೆಡರ್ ಗಾಡಿ ಅಂತ ಇದ್ವು. ಹಾನಗಲ್ ಕುಮಾರ ಸ್ವಾಮಿಗಳಿದ್ದ ಕಾಲಕ್ಕನೇ ಅವ್ರು ಇದ್ದವ್ರೆಲ್ಲ ಶರಣರು. ಅವಾಗ ಅವರು ಹಳಿ ಗಾಡಿ ಒಳಗೆ ಹೊಂಟಿದ್ರಂತ ಅವ್ರ ಸ್ವಾಮಿಗಳು. ಯಾವಾಗ ಶರಣರು ಗುರುದೇವಿ ತಾಯಿ ಮಕ್ಕಳು ಹಿಂಗ ದಾರಿ ಹಿಡಿದು ನಡ್ಕೊತ ಹೋಗುವಾಗ ಆ ಸ್ವಾಮಿಗಳು ಹಿಂಗ ಹೊಂಟಿದ್ರಂತ, ಅವರನ್ನ ನೋಡಿ ಸ್ವಾಮಿಗಳು ಮಾತಾಡಿಸಿದ್ರಂತ, ಶರಣರನ್ನ ನೋಡಿ ಮಾತಾಡಿಸಿದ್ರಂತ. ಆದ್ರೆ ಶರಣರಿಗೆ ಅವ್ರಿಗೆ ಏನೋ ಹೊಸ ಪರಿಚಯ ಇರ್ಲಿಲ್ಲ, ಅವ್ರು ಬಹಳ ಆಪ್ತರಾಗಿದ್ರು, ಶರಣರಿಗೆ ಬಹಳ ಪರಿಚಯ ಇದ್ರಂತ ನೋಡಿ, ಎಲ್ಲ ಗೊತ್ತಿದ್ದವರೇ ಇದ್ರು ಸ್ವಾಮಿಗಳು. ಯಾವಾಗ ಶರಣರಿಗೆ ಅವ್ರು ಕೇಳಿದ್ರಂತ, ಶರಣರೇ ಇಂಥ ಬಿಸಿಲದೊಳಗೆ ಮಕ್ಕಳು ಕರ್ಕೊಂಡು ಹೊಂಟಿರಿಲ್ಲಪ್ಪ, ಬರ್ರಿ ಮತ್ತ ನಿಮ್ಮ ಗಾಡಿಯಾಗ ಕರ್ಕೊಂಡು ಹೋಗಿವಿ ಅಂದ್ರಂತ ಸ್ವಾಮಿಗಳ್ರಿ. ಹಿಂಗ ಅನ್ನುವಾಗ ಶರಣರು ಏನಂದಿರ್ಬೇಕ್ರಿ, ನಾವು ದಾರಿ ಹಿಡಿದು ಹೋಗ್ಬೇಕಾದ್ರೆ ಸುಮ್ಮನೆ ಕಿಲೆ ಇರ್ತದಂದ್ರೆ ಕೈ ಮಾಡ್ತೇವೆ, ನಾನು ತಡಿ ಪಲ್ತೇನೆ ಬರ್ತೀನಿ ಅಂತ ಶರಣರು ಏನ್ ಹೇಳಿರ್ಬೇಕ್ರಿ. ಶರಣರು ಅಂತಾರಂತ, ಯಪ್ಪ ಬುದ್ಧಿ, ನಾವು ನಿಮ್ಮ ಗಾಡಿ ಒಳಗ ಬರೋದಕ್ಕ ಮನಸ್ಸಿಲ್ರಿಪ್ಪ, ಯಾಕಂದ್ರ ದೇವರು ಒಂದು ದೇಹ ಶಕ್ತಿನೇ ಕೊಟ್ಟಾನ,
ನಡೆಯೋದಕ್ಕಾಗಿ ಕಾಲೊಳಗೊಂದಿಟ್ಟು ಶಕ್ತಿ ಕೊಟ್ಟಾನ ಶರೀರದೊಳಗ. ನಾವು ನಡೆದೇ ಹೋಗ್ತೇವೆ ವಿನಃ ಗಾಡಿ ಒಳಗ ವಾಹನಗಳು ಯಾಕೆ ಬೇಕ್ರಿಪ್ಪ ಅಂದ್ರಂತ ಶರಣರು ನೋಡ್ರಿ. ಬಯಸಲಿಲ್ಲ ಅವ್ರು ಕಾಡ್ಯಾಗ ಕೂಡ್ಬೇಕಂತ್ರಿ. ಹಿಂಗ ಅನ್ನೋದ್ರೊಳಗಾಗಿ ಶರಣರ ಮಾತಿಗೆ ಅವರಲ್ಲಿರುವಂತ ಪ್ರಾಮಾಣಿಕತೆಗೆ ಕಂಡು ಸ್ವಾಮಿಗಳು ನಕ್ರಂತ. ಅವಾಗ ಸ್ವಾಮಿಗಳು ಶರಣರ ಮುಖದೊಳಗಿರುವಂತ ಮನಸ್ಸಿನೊಳಗೆ ಬಹಳ ಮನಸ್ಸು ನೋವುಕೊಂಡಿರ್ಬೇಕಾದ್ರ ಅವ್ರ ಮನಸ್ಸು ಬಾಡಿದ್ದು ನೋಡಿ, ಅವ್ರ ಮುಖವನ್ನ ಬಾಡಿದ್ದನ್ನು ನೋಡಿ ಸ್ವಾಮಿಗಳಂದ್ರಂತ ಪ್ರಸಾದ ಆಗ್ಯದೇನ್ರಿಪ್ಪ ಅಂತ ಕೇಳಿದ್ರಂತ ನೋಡಿ. ಇಷ್ಟೇ ಸ್ವಾಮಿಗಳ ಪ್ರಸಾದ ಆಗ್ಯದನಂತ ಕೇಳಿದಾಗ ಶರಣರು ಅಂದ್ರು. ಅವಾಗ ಅವ್ರು ವಿಚಾರ ಮಾಡಿದ್ರಂತ, ಭಗವಂತ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ, ಆದ್ರೆ ನನ್ನ ಮಕ್ಕಳಿಗೆ ಪ್ರಸಾದ ಮಾಡಿಸುವುದಕ್ಕಾಗಿ ಒಬ್ಬ ಸ್ವಾಮಿಗಳ ರೂಪದೊಳಗೆ ಬಂದಾರ ಪರಮಾತ್ಮ ಅಂತೇಳಿ ಅವಾಗ ಅಲ್ಲಿ ಕೈ ಮುಗಿದು ಶರಣರು ಅಂತಾರಂತೆ, ಯಪ್ಪಾ ಬುದ್ಧಿ ನಮ್ಮ ಮಕ್ಕಳು ಪ್ರಸಾದ ಮಾಡಿಲ್ರಿಪ್ಪ, ಮತ್ತೆ ಮುಂದಿನ ಊರು ಒಳಗೆ ಒಂದೀಟು ತಾವು ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿಪ್ಪ, ನಾವು ಪ್ರಸಾದ ನಿಮಗೆ ಮಾಡಿಸ್ತೀವಿ. ಜಂಗಮ ಪ್ರಸಾದವಿಲ್ಲದೆ ನಾವು ಮಾಡೋದಿಲ್ಲ, ನಿಮ್ಮ ಪಾದೋದಕ್ಕಿಲ್ಲದೆ ನಾವು ಪ್ರಸಾದ ಮಾಡೋದಿಲ್ಲ, ಮತ್ತೆ ಮುಂದಿನ ಊರೊಳಗೆ ಅನುಕೂಲ ಮಾಡಿಕೊಡ್ರಿ. ಒಂದೀಟು ಪ್ರಸಾದವನ್ನು ಸ್ವೀಕರಿಸಿ, ನಮ್ಮ ದಾಸೋಗವನ್ನು ಸ್ವೀಕರಿಸಿ, ಪಾದೋದಕವನ್ನು ಕೊಟ್ಟು ನಮಗೆ ಪ್ರಸಾದ ಮಾಡಿಸ್ರಿ ಅಂತ ಹೇಳಿದಾಗ ಅದಕ್ಕೆ ಅನುಮತಿ ಕೊಡ್ತಾರೆ ಗುರುಗಳು. ಮುಂದೆ ಮುದ್ದೇಬಿಹಾಳಕ್ಕೆ ಬಂದ್ರಿ. ಮುಂದೆ ಮುದ್ದೇಬಿಹಾಳಕ್ಕೆ ಬಂದ್ರು. ಯಾವ ಊರೊಳಗೆ ಆ ಸ್ವಾಮಿಗಳು ಒಂದೀಟು ವ್ಯವಸ್ಥೆ ಮಾಡಿದ್ರು, ಎಲ್ಲಾರು ಒಂದೀಟು ಪ್ರಸಾದಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಿದ್ರು. ಆದ್ರೆ ಭಕ್ತರು ಸ್ವಾಮಿಗಳಿಗೆಲ್ಲ ಪರಿಚಯ ಇದ್ರು. ಯಾವಾಗ ಶರಣರು ಕೂಡ ಯಾರನ್ನೋದು ಗೊತ್ತಿತ್ತು. ಆದ್ರೆ ಶರಣರು ಬಂದಾರ, ಸ್ವಾಮಿಗಳು ಬಂದಾರಂತ ಎಲ್ಲ ವ್ಯವಸ್ಥೆ ಅವ್ರು ಮಾಡಕ್ ಹೋದ್ರ ಶರಣರು ಇದಕ್ಕೆ ಒಪ್ಪಲಿಲ್ಲ ಅವರು. ಸತ್ಯ ಶುದ್ಧವಾದ ಕಾಯಕದಿಂದ ದುಡಿದು ಬಂದಿರುವಂತಹ ಸಂಪತ್ತೇನದಲ್ಲ ಅದು ದಾಸೋಗಕ್ಕೆ ಸಲ್ಲತೆ ವಿನಃ ಯಾರೋ ಕೊಟ್ಟದು ದಾಸೋಕ್ಕೆ ಸಲ್ಲದನ್ನುವಂತ ಶರಣರು ಪರಂಪರೆಯನ್ನು ಹಾಕಿಕೊಂಡಿದ್ರು. ಶರಣರು ಯಾರು ಕೊಡ್ತಾರೆ ಅಂದ್ರೆ ಅದ್ರೊಳಗೆ ನಾವು ಪ್ರಸಾದ ಮಾಡೋದಿಲ್ರಿಪ್ಪ, ಅವರಿಂದ ನಾವು ಪ್ರಸಾದ ಮಾಡಿಸೋದಿಲ್ಲ, ಆದ್ರೆ ನಾನೇ ಸ್ವತಃ ಹೋಗಿ ತಗೊಂಡು ಬರ್ತೀನಿ ಅಂತ ಒಂದೀಟು ಅವ್ರ ಆಗಿನ ಕಾಲಕ್ಕೆ ಒಂದು ಏನೋ 10 ರೂಪಾಯಿನೋ 15 ರೂಪಾಯಿನೋ ಇಟ್ಟಿದ್ರಂತ ನೋಡ್ರಿ. ಅವ್ರು ಭಾಳ ಇಟ್ಟಿದ್ದಿಲ್ಲ ಅವರೆಲ್ಲ ದುಡ್ಡು. ಸ್ವತಃ ಹೋಗಿ ಅಂಗಡಿಗೆ ಹೋಗಿ ತಿನಿಸುಗಳನ್ನ ತಗೊಂಡು ಬರ್ತಾರಂತ ನೋಡ್ರಿ, ಖರೀದಿ ಮಾಡ್ತಾರೆ ಶರಣರು ಖರೀದಿ ಮಾಡಿ ಅಲ್ಲಿದ್ದವರಿಗೆಲ್ಲ ಕೇಳಿದ್ರಂತ, ಒಂದೀಟು ನಮಗ ಸಾಮಾನುಗಳು ಕೊಡ್ರಿಪ್ಪ, ಒಂದೀಟು ಅಡಿಗೆ ವ್ಯವಸ್ಥೆ ಮಾಡಿಬಿಡ್ತಾಳ ಅಂತ ಹೇಳಿ ಗುರುದೇವ ತಾಯಿಗೆ ಅಪ್ಪಣೆ ಕೊಟ್ಟಾಗ ತಾವು ತಿನಿಸುಗಳನ್ನು ತಂದಿದ್ರಂತ. ಸ್ವತಃ ಗುರುದೇವಿ ತಾಯಿ ಸ್ನಾನವನ್ನ ಮಾಡಿ ಮಡಿಯಿಂದ ಆ ಪಾಕವನ್ನ ಮಾಡಿದ್ರಂತ, ಸಿಹಿ ಪದಾರ್ಥವನ್ನ ಪ್ರಸಾದವನ್ನ ಮಾಡಿಸಿ ಯಾವ ಆಲಮಟ್ಟಿಯ ಸ್ವಾಮಿಗಳಿಗೆ ಪ್ರಸಾದವನ್ನ ಮಾಡಿಸ್ಬೇಕಾದ್ರ ಅವರಿಂದ ಪಾದೋದಕವನ್ನ ತೆಗೆದುಕೊಂಡು ಸ್ವಾಮಿಗಳಿಗೆ ಪ್ರಸಾದವನ್ನ ಮಾಡಿಸ್ತಾರ. ಆಲಮಟ್ಟಿಯ ಸ್ವಾಮಿಗಳು ಗುರುದೇವಿ ತಾಯಿ ಮಾಡಿರುವಂತ ಪ್ರಸಾದವನ್ನ ಸ್ವೀಕಾರ ಮಾಡಿದಾಗ ಆ ಶರಣರಿ ಸ್ವಾಮಿಗಳು ಬಹಳಷ್ಟು ಹೊಗಳ್ತಾರಂತ ನೋಡಿದ್ದು ಗುರುದೇವಿ ತಾಯಿಗೆ. ಏನು ಆನಂದವಾಗಿ ಮಾಡಿದ್ದಿ, ಅಮೃತಕ್ಕೆ ಸಮಾನವಾಗಿರುವಂತ ಪ್ರಸಾದ ನಿನ್ನ ಕೈ ಒಳಗಿನ ಪ್ರಸಾದ, ನಿನ್ನ ಕೈ ಒಳಗೆ ಉಂಡಿರುವಂತ ಪ್ರಸಾದನೇ ನಾವು ಉಂಡಿನಂದ್ರೆ ನಾನೇ ಒಬ್ಬ ಧನ್ಯ ಅಂತ ಸ್ವಾಮಿಗಳು ಗುರುದೇವಿ ತಾಯಿಯನ್ನು ಹೊಗಳ್ತಾರಂತಂದಾಗ ಗುರುದೇವಿ ತಾಯಿ ಒಂದು ಮಾತು ಹೇಳಿದ್ರಂತೆ, ಯಪ್ಪ ನಮ್ಮದೇನ್ರಪ್ಪ, ನಾವು ನಿಮ್ಮ ಮೇಲೆ ಇಟ್ಟಿರುವಂತ ಭಕ್ತಿ ಅಷ್ಟೇ, ನಿಮ್ಮ ಮೇಲಿಟ್ಟಿರುವಂತ ಶ್ರದ್ಧೆ ಮಾತ್ರ ಅಷ್ಟೇ. ಯಾವಾಗ ನಾವು ಮಾಡಿರುವಂತ ಪ್ರಸಾದ ಅದು ನಿಮ್ಮ ಕೈ ಒಳಗ ಅಮೃತ ಇರ್ಲಿ, ವಿಷ ಕೊಟ್ಟರು ಕೊಡದ ಅಮೃತ ಆಗುತ್ತ ತಂದೆ ಅಂತ ಹೇಳಿ ಗುರುದೇವ ತಾಯಿ ಗುರುವಿನನ್ನೇ ಹೊಗಳ್ತಾಳಂತ ನೋಡ್ರಿ. ನಾವು ಮಾಡಿದ ಪ್ರಸಾದವನ್ನ ಗುರುನಾಥನ ಕೈಯಾಗ ಕೊಟ್ರ ಅದು ವಿಷ ಕೊಟ್ಟರು ಕೂಡ ಅಮೃತ ಆಗ್ತದಂತ, ವಿಷ ಕೊಟ್ರೆ ಅಮೃತ ಆಗತ್ತಂತ. ಗುರುದೇವಿ ತಾಯಿ ಹೊಗಳದಾಗ ಆಕಿ ಹೆಮ್ಮೆ ಪಡ್ಲಿಲ್ಲ. ನಾವು ಒಂದೀಟ್ ಏನಾರ ಮಾಡಿದ್ದು ಹೊಗಳಿದ್ರಂದ್ರೆ ಸಾಕ್ರಿ, 1-2 ಕೋಡೆ ಬಂದ್ಬಿಡ್ತಾವ ನಮಗ. ದಾಸೋಗ ಮಾಡಿ ನಾನೇ ಮಾಡೀನಿ ಅಂತಿರ್ತಾರ ಒಂದಿವ್ಸ ಮಂದಿ. ಹೊಗಳಿದ್ರೆ ಸಾಕ್ರಿ, ಮನುಷ್ಯನಿಗೆ ಹೊಗಳಿಸ್ಕೊಳ್ಬಾರ್ದು ಅಂತ ಹೇಳ್ತಾರ. ಯಾರು ಹೊಗಳಿಸ್ಕೊಳ್ತಾರ, ಮಾಡುವಂತ ಕಾರ್ಯಗಳಲ್ಲಿ ಒಳ್ಳೆ ಕಾರ್ಯಗಳು ಮಾಡುವಾಗ ಯಾರಾದ್ರೂ ನಮಗೆ ಹೊಗಳಿದ್ರಂದ್ರ ನಾವು ಹೆಮ್ಮೆ ಪಡಬಾರ್ದಂತ, ಆನಂದ ಪಡಬಾರ್ದಂತ, ಖುಷಿ ಪಡಬಾರ್ದಂತ. ಒಂದ್ ವೇಳೆ ನಾವು ಏನಾದ್ರೂ ಆನಂದ ಪಡೋದಕ್ಕೆ ಹೋದಿವಿ, ಒಂದೀಟು ಹೆಮ್ಮೆಯಿಂದ ನಾವು ಒಂದೀಟು ಅಹಂಕಾರ ತೋರ್ಸಕ್ ಹೋದಿವಿ ಅಂದ್ರ ಅಹಂಕಾರ ತಾನಾಗಿ ಬಂತಂದ್ರೆ ನಮ್ಮೆಲ್ಲವನ್ನ ನಾಶ ಮಾಡಿಬಿಡ್ತದ, ಎಲ್ಲ ನಾಶ ಮಾಡಿಬಿಡ್ತದೆ. ಗುರುದೇವಿ ತಾಯಿ ಗುರುನಾಥಿಗೆ ಕೈ ಮುಗಿದಾಗ ಆನಂದವಾಗಿ ಪ್ರಸಾದವನ್ನ ಮಾಡಿದ್ರು. ಯಾವಾಗ ಆ ಸ್ವಾಮಿಗಳು ಪ್ರಸಾದ ಮಾಡಿದ ಮೇಲೆ ಸ್ವತಃ ಶರಣರು ಗುರುದೇವಿ ತಾಯಿಯವರು 5 ಮಂದಿ ಮಕ್ಕಳಿಗೆ ಕೂಡ ತಾವೇ ಪ್ರಸಾದ ಮಾಡಿಸಿದ್ರು, ಮಕ್ಕಳು ಕೂಡ ಪ್ರಸಾದ ಮಾಡಿದ್ರು. ತದನಂತರ ಒಂದೀಟು ಶರಣರು ಗುರುದೇವಿ ತಾಯಿಯವರು ಕೂಡ ಪ್ರಸಾದ ಮಾಡಿದ್ರು. ಯಾವಾಗ ಪ್ರಸಾದ ಮುಗಿದ ಮೇಲೆ ಇನ್ನೇನು ಆಲಮಟ್ಟಿಯ ಸ್ವಾಮಿಗಳು ಹೋಗುವಂತ ಪ್ರಸಂಗದೊಳಗ ಆಲಮಟ್ಟಿ ಸ್ವಾಮಿಗಳಂದ್ರಂತ, ನೋಡ್ರಿಪ್ಪ ಮತ್ತೆ ಹೆಂಗೋ ಹೊಂಟಿರಿ, ಮುಂದೆ ಪ್ರಯಾಣ ಮಾಡಾಕತ್ತೀರಿ, ನಾವು ಅದೇ ಮಾರ್ಗವಾಗಿ ಹೋಗ್ತೀವಿ, ಬೇಕಾದ್ರೆ ಬರ್ರಿ ನಿಮ್ಮನ್ನ ಅಲ್ಲಿ ತಾನು ಬಿಡ್ತೀವಿ ಅಂತ ಅನ್ಬೇಕಾದ್ರ ಶರಣರು ನಾವು ಬರೋದಿಲ್ಲ ಅಂದ್ರು. ಯಾವ ವಾಹನಗಳು ಬೇಕಾಗಿಲ್ರಿಪ್ಪ, ಭಗವಂತ ನಮಗೆ ಶಕ್ತಿ ಕೊಟ್ಟಾನ, ನಾವು ನಡ್ಕೊಂತೇ ಹೋಗ್ತೀವಂತ ಯಾವಾಗ ಹಿಂಗ ಅಂದ ಮೇಲೆ ಅವಾಗ ಆಲಮಟ್ಟಿಯ ಸ್ವಾಮಿಗಳು ಶರಣರಿಗೆ ಒಂದು ಮಾತು ಹೇಳಿದ್ರಂತ, ನೋಡ್ರಿಪ್ಪ ನಮ್ಮ ಮಾತಿಗೆ ನೀವು ಬರಲ್ಲ ಅಂದ ಮೇಲೆ, ನಮ್ಮ ವಾಹನದೊಳಗೆ ನೀವು ಬರೋದಿಲ್ಲ ಅಂದ ಮೇಲೆ ನಡ್ಕೊಂತ ಹೊಂಟ್ರಿ ಅಂದ್ರ ಯಾಕೆ ನಡ್ಕೊಂತ ಹೋಗ್ತೀರಪ್ಪ? ಎಲ್ಲಿಗೆ ಹೊಂಟಿದ್ರೆ ಅವರು ಹೋಗ್ಬೇಕಾದ್ರ
ಸೊಲ್ಲಾಪುರಕ್ಕೆ ಹೊಂಟಿದ್ರಲ್ಲ, ಹೋಗಬೇಕಾದ್ರೂ ಸೊಲ್ಲಾಪುರಕ್ಕೆ ಹೊಂಟಿರಿಪ್ಪ, ನಡ್ಕೊಂತ ಯಾಕೆ ಹೋಗ್ತೀರಿ? ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು, ಸಣ್ಣ ಸಣ್ಣ ಮಕ್ಕಳು ನಡೆದ್ರ ಏನಾದ್ರೂ ಆರೋಗ್ಯ ತಪ್ಪಿದ್ರೆ ಬಹಳ ತೊಂದರೆ ಅನುಭವಿಸ್ಬೇಕಾಗ್ತದ. ನಡ್ಕೊಂತ ಹೋಗಕ್ ಹೋಗ್ಬೇಡ್ರಿ. ಹಿಂಗ ದೂರದಿಂದ ಒಂದ್ ಈಟ್ ನಡ್ಕೊಂತ ಹೋದ್ರ ಮುಂದ ಆಲಮಟ್ಟಿ ಸ್ಟೇಷನ್ ಬರ್ತದ. ಆಲಮಟ್ಟಿ ಸ್ಟೇಷನ್ಗೆ ಹೋಗ್ರಿ, ಅಲ್ಲಿ ಒಂದು ರೈಲ್ವೆ ಬರ್ತದ, ಆ ರೈಲ್ವೆದೊಳಗೆ ಹೋಗಿ ಬಿಡ್ರಿ ಅಂತ ಹೇಳಿ ಗುರುಗಳು ಅಪ್ಪಣೆ ಕೊಟ್ರಂತ ನೋಡ್ರಿ. ಅವ್ರಿಗೆ ಗುರುಗಳು ಅಪ್ಪಣೆ ಕೊಟ್ರು. ಶರಣರು ಅಂದ್ರು, ಗುರುವಿನ ಮಾತು ಯಾರು ಮೀರಿದವ್ರಲ್ಲ ಅವರು ಕೂಡ. ಅವಾಗ ಒಂದೀಟು ಗುರುವಿನ ಮಾತಿಗೆ ಒತ್ತಾಯ ಮಾಡಿದ್ದಕ್ಕಾಗಿ ಆಯ್ತ್ರಿ ಬುದ್ಧಿ ಅಂತ ಹೇಳಿ ಗೇಸಿ, ನೀವು ಅಪ್ಪಣೆ ಅಂತಾನೆ ನಾವು ಮುಂದೆ ಆಲಿಮಟ್ಟಿ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ರೈಲ್ವೆಗೆ ಹೋಗ್ತೀವಿ ಅಂತ ಅಪ್ಪಣೆ ಮಾತನ್ನು ತೆಗೆದುಕೊಂಡ ಮೇಲೆ ಸ್ವಾಮಿಗಳು ಯಥಾ ಪ್ರಕಾರವಾಗಿ ತಮ್ಮ ಊರಿಗೆ ಪ್ರಯಾಣ ಬೆಳೆಸ್ತಾರ. ಮುಂದೆ ಯಥಾ ಪ್ರಕಾರವಾಗಿ ತಮ್ಮ ವಸ್ತುಗಳನ್ನ ಒತ್ಕೊಂಡು ಗೇಸಿ ಶರಣರು, ಗುರುದೇವಿ ತಾಯಿ, ಮಕ್ಕಳು ಮತ್ತ ಆ ಮುದ್ದೇಬಿಹಾಳದಿಂದ ಪ್ರಯಾಣ ಬೆಳೆಸಾಕತ್ರು. ಎಲ್ಲಿಗಿರಿ? ಆಲಮಟ್ಟಿಗೆ.